ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಲೆಕ್ಚರ್ಗೆ ಸ್ವಾಗತ ಮತ್ತು ಇಂದು ನಾವು ಈಗ 11ನೇ ಲೆಕ್ಚರ್ ಅನ್ನು ಚರ್ಚೆ ಮಾಡುತ್ತಿದ್ದೇವೆ. ಇದು ಒಂದು ವೇರಿಯೇಬಲ್ನ ಡಿರೈವೇಟಿವ್ಸ್ ಹಾಗೂ ಡಿಫರೆನ್ಷಿಯಬಿಲಿಟಿ ಕುರಿತಾಗಿದ್ದು, ಮುಂದಿನ ಲೆಕ್ಚರ್ನಲ್ಲಿ ನಾವು ಹಲವಾರು ವೇರಿಯೇಬಲ್ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ವೇರಿಯೇಬಲ್ನ ಡಿಫರೆನ್ಷಿಯಬಿಲಿಟಿ ಅನ್ನು ಚರ್ಚಿಸುವುದು ಬಹಳ ಮುಖ್ಯ. ಹಾಗಾದರೆ ಒಂದು ವೇರಿಯೇಬಲ್ ಫಂಕ್ಷನ್ಗೆ ಡೆರಿವೇಟಿವ್ ಏನೆಂದು ನೋಡೋಣ. fx y ಈಕ್ವಲ್ಸ್ ಟು fx ಸಿಂಗಲ್ ವೇರಿಯೇಬಲ್ನ ಒಂದು ಫಂಕ್ಷನ್ ಆಗಿರಲಿ ಹಾಗೂ ಈ ಅನುಪಾತವು f x ಪ್ಲಸ್ ಡೆಲ್ಟಾ x ಮೈನಸ್ fx. ಈ ವ್ಯತ್ಯಾಸವು ನಾವು x ನಲ್ಲಿ ಇನ್ಕ್ರಿಮೆಂಟ್ ಡೆಲ್ಟಾ x ಮತ್ತು ಮೈನಸ್ fx x ನ ವ್ಯಾಲ್ಯೂ ಈ ಇನ್ಕ್ರಿಮೆಂಟ್ನಿಂದ ಭಾಗಿಸಿದಾಗ ಬರುತ್ತದೆ. ಈ ಅನುಪಾತವು ಇಲ್ಲಿ ಲಿಮಿಟ್ ನಿರ್ದಿಷ್ಟ ಲಿಮಿಟ್ ಡೆಲ್ಟಾ x 0ಗೆ ಸಮನಾಗಿದ್ದರೆ ಆಗ ಈ ಲಿಮಿಟ್ ಅನ್ನು ನಾವು x ಪಾಯಿಂಟ್ನಲ್ಲಿ ಫಂಕ್ಷನ್ fx ನ ಡೆರಿವೇಟಿವ್ ಲಿಮಿಟ್ ಎಂದು ಕರೆಯುತ್ತೇವೆ. ಹಾಗಾಗಿ ಇದು ಸಾಮಾನ್ಯವಾಗಿ ನಾವು ಪಡೆದಿರುವ ಡೆರಿವೇಟಿವ್ಸ್ ವ್ಯಾಖ್ಯಾನವಾಗಿದೆ. ಹಾಗಾಗಿ ಲಿಮಿಟ್ ಡೆಲ್ಟಾ x ಅನ್ನು 0ಗೆ ಸಮನಾಗಿ ತೆಗೆದುಕೊಂಡಾಗ ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ಈ ವ್ಯಾಲ್ಯೂ ಫಂಕ್ಷನ್ fx ನ ಡೆರಿವೇಟಿವ್ ಎಂದು ನಾವು ಕರೆಯುತ್ತೇವೆ. ಹಾಗೂ ಇದನ್ನು ಸಾಮಾನ್ಯವಾಗಿ f ಪ್ರೈಮ್ x ಅಥವಾ ಕೆಲವು ವೇಳೆ y ಪ್ರೈಮ್ x ನಿಂದ ಅಥವಾ dy ಓವರ್ dx ಆಗಿ ಸೂಚಿಸುತ್ತೇವೆ. ನಾವು x ನಲ್ಲಿ ಡೆಲ್ಟಾ x ಅನ್ನು ಇನ್ಕ್ರಿಮೆಂಟ್ ಮಾಡಿ ಮತ್ತು ಈ ವ್ಯತ್ಯಾಸವನ್ನು x ನಲ್ಲಿ ಫಂಕ್ಷನ್ನಿನ ವ್ಯಾಲ್ಯೂ ಅನ್ನು ಈ ಇನ್ಕ್ರಿಮೆಂಟ್ನಿಂದ ಭಾಗಿಸಿದಾಗ ಈ ಕೊಶಿಯೆಂಟ್ ಲಿಮಿಟ್ನ ಡೆರಿವೇಟಿವ್ಸ್ಗೆ ಒಂದು ನೊಟೇಶನ್ ಆಗುತ್ತದೆ. ಹಾಗಾಗಿ ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ನಾವು ಫಂಕ್ಷನ್ ಡೆರಿವೇಟಿವ್ ಅನ್ನು ಹೊಂದಿದೆ ಎಂದು ಹೇಳುತ್ತೇವೆ. ವ್ಯಾಲ್ಯೂ ನಿಖರವಾಗಿ ಲಿಮಿಟ್ ಆಗಿರುತ್ತದೆ ಮತ್ತು ಡೆರಿವೇಟಿವ್ಸ್ಗೆ ಬಳಸುವ ನೊಟೇಶನ್ಗಳು f ಪ್ರೈಮ್ y ಪ್ರೈಮ್ ಅಥವಾ dy ಓವರ್ dx ಆಗಿರುತ್ತದೆ. ಹಾಗಾದರೆ ಡಿಫರೆನ್ಷಿಯಬಿಲಿಟಿ ಹಾಗೂ ಡಿಫರೆನ್ಷಿಯಲ್ ಎಂದರೇನು? ಇದು ಹೆಚ್ಚು ಔಪಚಾರಿಕ ವ್ಯಾಖ್ಯಾನವಾಗಿದ್ದು, ಅನೇಕ ವೇರಿಯೇಬಲ್ಗಳ ಕೇಸ್ಗಳಿಗೆ ಸುಲಭವಾಗಿ ವಿಸ್ತರಣೆ ಮಾಡಬಹುದು ಎಂಬುದೇ ಇದಕ್ಕೆ ಕಾರಣ. x ಇನ್ಕ್ರಿಮೆಂಟ್ ಡೆಲ್ಟಾ x ಆರ್ಬಿಟ್ರರಿ ಇನ್ಕ್ರಿಮೆಂಟ್ ಅನ್ನು ಮಾಡಿದಾಗ ಪಾಯಿಂಟ್ x ನಲ್ಲಿ ಫಂಕ್ಷನ್ fx ಅನ್ನು ಡಿಫರೆನ್ಷಿಯೇಬಲ್ ಎಂದು ಕರೆಯಲಾಗುತ್ತದೆ. ಇನ್ಕ್ರಿಮೆಂಟ್ ಡೆಲ್ಟಾ y ಅನ್ನು ಡೆಲ್ಟಾ y ಸ್ವರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದು ಕಾನ್ಸ್ಟೆಂಟ್ a ಇಂಟು ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಟೈಮ್ಸ್ ಡೆಲ್ಟಾ x ಗೆ ಸಮನಾಗಿರುತ್ತದೆ. ಡೆಲ್ಟಾ x 0ಯಾದಾಗ ಈ ಎಪ್ಸಿಲಾನ್ 0 ಆಗುತ್ತದೆ ಹಾಗೂ ಈ ಸಂಖ್ಯೆ a ಯು ಡೆಲ್ಟಾ x ನಿಂದ ಇಂಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಈ fx ಅನ್ನು ಡಿಫರೆನ್ಷಿಯೇಬಲ್ ಎನ್ನಲಾಗುತ್ತದೆ. ನಾವು ಡೆಲ್ಟಾ x ನಲ್ಲಿ x ನೀಡಿದಾಗ ಇನ್ಕ್ರಿಮೆಂಟ್ ಡೆಲ್ಟಾ y ಅನ್ನು ಬರೆದಿಡಲು ಸಾಧ್ಯವಾದರೆ y ಯಲ್ಲಿ ಇನ್ಕ್ರಿಮೆಂಟ್ ಆಗುತ್ತದೆ, ಅದನ್ನು ಡೆಲ್ಟಾ y ಎಂದು ಸೂಚಿಸಲಾಗುತ್ತದೆ. ನಾವು ಡೆಲ್ಟಾ y ಅನ್ನು ಹೀಗೆ ಬರೆಯಲು ಸಾಧ್ಯವಾದರೆ 2 ಬಾರಿ ಡೆಲ್ಟಾ x ಎಪ್ಸಿಲಾನ್ ಡೆಲ್ಟಾ x ಕೂಡಿಸಿದರೆ a ಎಂಬುದು ಡೆಲ್ಟಾ x ನಿಂದ ಇಂಡಿಪೆಂಡೆಂಟ್, ಆದ್ದರಿಂದ ಈ a ಎಂಬುದು ಲೀನಿಯರ್ ಟರ್ಮ್ ಹಾಗೂ ಈ ಎಪ್ಸಿಲಾನ್ ಪ್ರಾಪರ್ಟಿಯನ್ನು ಹೊಂದಿದೆ ಟೈಮ್ಸ್ ಡೆಲ್ಟಾ x ಬಾರಿ ಇದು ಡೆಲ್ಟಾ x ಗೋಸ್ ಟು 0 ಫಂಕ್ಷನ್ ಡಿಫರೆನ್ಷಿಯಲ್ ಎನ್ನುತ್ತೇವೆ. ಹಾಗೂ ಡೆಲ್ಟಾ x ಬಲದಲ್ಲಿ ಫಸ್ಟ್ ಟರ್ಮ್ ಕಾರಣ 1 ಟೈಮ್ಸ್ ಡೆಲ್ಟಾ x ಆಗಿದೆ ಹಾಗೂ ಡೆಲ್ಟಾ x ನಲ್ಲಿ ಬಲದಲ್ಲಿ ಫಸ್ಟ್ ಟರ್ಮ್ ಕಾರಣ 1 ಟೈಮ್ಸ್ ಡೆಲ್ಟಾ x ಆಗಿದೆ. ಇದನ್ನು ಡಿಫರೆನ್ಷಿಯಲ್ ಹಾಗೂ ಟೋಟಲ್ ಡಿಫರೆನ್ಷಿಯಲ್ y ಎನ್ನಲಾಗುತ್ತದೆ. ಹಾಗೂ ಇದನ್ನು ಸಾಮಾನ್ಯವಾಗಿ ನೊಟೇಶನ್ dy ನಿಂದ ಗುರುತಿಸಲಾಗುತ್ತದೆ. dy ಹಾಗೂ ನಾವು ಡಿಫರೆನ್ಷಿಯಲ್ ಎನ್ನುವ ಇನ್ನೊಂದು ನೊಟೇಶನ್ ಹೊಂದಿದ್ದೇವೆ. ಡಿಫರೆನ್ಷಿಯಲ್ ಅನ್ನು a ಟೈಮ್ಸ್ ನಿಂದ ಅಳೆಯಲಾಗುತ್ತದೆ. ಡೆಲ್ಟಾ x ಆದ್ದರಿಂದ ಡೆಲ್ಟಾ y ನ ಈಕ್ವೇಶನ್ನ ಲೀನಿಯರ್ ವ್ಯಾಖ್ಯಾನ ಡೆಲ್ಟಾ y ಇನ್ಕ್ರಿಮೆಂಟ್ ಆಗಿರಬಹುದು. ಡೆಲ್ಟಾ y f ನಂತೆಯೇ ಇನ್ಕ್ರಿಮೆಂಟ್ ಫಂಕ್ಷನ್ y fx ಗೆ ಸಮಾನ. ನಾವು x ನಲ್ಲಿ ಡೆಲ್ಟಾ x ನಿಂದ ಇನ್ಕ್ರಿಮೆಂಟ್ ಮಾಡಿದಾಗ ಡೆಲ್ಟಾ y f ಪ್ಲಸ್ ಡೆಲ್ಟಾ x ಆಗುತ್ತದೆ. ವ್ಯತ್ಯಾಸ fx ಆದ್ದರಿಂದ ಡೆಲ್ಟಾ y fx ಪ್ಲಸ್ ಡೆಲ್ಟಾ y ಎಂದರೆ fx ಮೈನಸ್ ಡೆಲ್ಟಾ y. ಡೆಲ್ಟಾ y ಅನ್ನು ನಾವಿಲ್ಲಿ ಬರೆದಿಡಬಹುದು. ಇದರಿಂದ ಲೀನಿಯರ್ ಟರ್ಮ್ a ಎಂಬುದು ಡೆಲ್ಟಾ x ಹಾಗೂ ಟೈಮ್ಸ್ ಡೆಲ್ಟಾ x ನಿಂದ ಇಂಡಿಪೆಂಡೆಂಟ್ ಆಗಿದೆ. ಹಾಗೂ ಪ್ಲಸ್ ಎಪ್ಸಿಲಾನ್ ಡೆಲ್ಟಾ x. ನಂತರ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಎನ್ನುತ್ತೇವೆ. ಡೆಲ್ಟಾ x ಗೋಸ್ ಟು 0 ಹಾಗಾಗಿ ಈ ಎಪ್ಸಿಲಾನ್ 0ಗೆ ಹೋಗುವುದು ಬಹುಮುಖ್ಯ ಹಾಗೂ ಈ a ಡೆಲ್ಟಾ x ನಿಂದ ಇಂಡಿಪೆಂಡೆಂಟ್ ಆಗಿರಬೇಕು, ಆಗ ಫಂಕ್ಷನ್ ಡಿಫರೆನ್ಷಿಯೇಬಲ್ ಎಂದು ಕರೆಯುತ್ತೇವೆ. ನಾವು ಮುಂದಿನ ಸ್ಲೈಡ್ನಲ್ಲಿ ಡಿಫರೆನ್ಷಿಯಬಿಲಿಟಿ ವ್ಯಾಖ್ಯಾನವನ್ನು ನೋಡುತ್ತಿದ್ದೇವೆ.
ಈ ಡೆಲ್ಟಾ y ಅನ್ನು ಎ ಡೆಲ್ಟಾ ಎಕ್ಸ್ ಪ್ಲಸ್ ಎಪ್ಸಿಲಾನ್ ಡೆಲ್ಟಾ ಎಕ್ಸ್ ಟರ್ಮ್ಸ್ನಲ್ಲಿ ವ್ಯಕ್ತಪಡಿಸಬಹುದು ಎಂದು ನಾವು ಕೇಳಿದ್ದೇವೆ. ಹಾಗೂ ಡೆರಿವೇಟಿವ್ಸ್ ಕುರಿತು ಈ ಹಿಂದಿನ ವ್ಯಾಖ್ಯಾನಗಳನ್ನು ನೋಡುವುದಾದರೆ ಅವುಗಳು ನಿಜವಾಗಿ ಸಮಾನವಾಗಿರುತ್ತದೆ. ಹಾಗಾಗಿ ಮುಂದಿನ ಸ್ಲೈಡ್ಗೆ ತೆರಳೋಣ. ಹಾಗಾಗಿ ಇಲ್ಲಿ ಡಿಫರೆನ್ಷಿಯೇಬಿಲಿಟಿ ಹಾಗೂ ಡೆರಿವೇಟಿವ್ಸ್ ನಲ್ಲಿ ರಿಲೇಶನ್ ಏನು ಎಂದು ನೋಡಿದರೆ ಅಥವಾ ಪ್ರಾಥಮಿಕವಾಗಿ ಅವುಗಳು ಈಗ ಇಲ್ಲಿ ನಾವು ಮೊದಲೇ ಗಮನಿಸಿದಂತೆಯೇ ಇರುತ್ತದೆ. ಹಾಗಾಗಿ ಇದು ಅಗತ್ಯವಾದ ಹಾಗೂ ಸಫಿಷಿಯಂಟ್ ಕಂಡೀಷನ್. ಫಂಕ್ಷನ್ y ಎಂಬುದು fxಗೆ ಸಮಾನವಾದದ್ದು ಎನ್ನುವುದು ಡಿಫರೆನ್ಷಿಯೇಬಲ್ ಬಿಂದು x ನಲ್ಲಿ ಇದು ಫೈನೈಟ್ ಡೆರಿವೇಟಿವ್ಸ್ ಅನ್ನು ಈ ಪಾಯಿಂಟ್ ನಲ್ಲಿ ಹೊಂದಿರುತ್ತದೆ. ಇಲ್ಲಿ ಬರೆದಿರುವುದು ಅವಶ್ಯಕ ಹಾಗೂ ತಕ್ಕಷ್ಟು ಇದ್ದರೆ ಅದರರ್ಥ ಒಂದು ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ನಾವು ಈಗಾಗಲೇ ಡಿಫರೆನ್ಷಿಯೇಬಿಲಿಟಿಯ ವ್ಯಾಖ್ಯಾನವನ್ನು ನೋಡಿದ್ದೇವೆ. ಒಂದು ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ಆಗ ಅದು ಆ ಹಂತದಲ್ಲಿ ಡೆರಿವೇಟಿವ್ ಆಗಿರುತ್ತದೆ ಅಥವಾ ಆ ಪಾಯಿಂಟ್ ನಲ್ಲಿ ಡೆರಿವೇಟಿವ್ಸ್ ಹೊಂದಿದ್ದರೆ ಆ ಹಂತದಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಹಾಗಾಗಿ ಒಟ್ಟಾರೆ ಸಾರಾಂಶವೆಂದರೆ ನಾವು ಈ ಹಿಂದೆ ಡೆರಿವೇಟಿವ್ ಹಾಗೂ ಡಿಫರೆನ್ಷಿಯೇಬಿಲಿಟಿಗೆ ನೀಡಿದ ವ್ಯಾಖ್ಯಾನಗಳು ಅವರು ಏಕ ವೇರಿಯೇಬಲ್ ಸಂದರ್ಭದಲ್ಲಿ ಎರಡೂ ಸಮಾನವಾಗಿರುತ್ತವೆ. ಈಗ ನಾವು ಡಿಫರೆನ್ಷಿಯೇಬಿಲಿಟಿ ನಿರ್ದಿಷ್ಟ ಹಂತದಲ್ಲಿ ಡಿರೈವೇಟಿವ್ನ ಅಸ್ತಿತ್ವವನ್ನು ಸೂಚಿಸುತ್ತದೆ. ಹಾಗಾಗಿ ಫಂಕ್ಷನ್ y ಉದ್ದೇಶವು fxಗೆ ಸಮಾನವಾಗಿರುವುದು ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಹಾಗಾಗಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಎಂದು ನಾವು ಪರಿಭಾವಿಸಬಹುದು. ಈ ಡೆಲ್ಟಾ y ಅನ್ನು ಇನ್ಕ್ರಿಮೆಂಟ್ ಡೆಲ್ಟಾ y ನಲ್ಲಿ ವ್ಯಕ್ತಪಡಿಸಿದರೆ ಅದು ಏನನ್ನು ಸೂಚಿಸುತ್ತದೆಯೆಂದರೆ x ನಲ್ಲಿನ ಇನ್ಕ್ರಿಮೆಂಟ್ ಅನ್ನು x ನಲ್ಲಿ ನೀಡಲಾಗಿದೆ. ನಾವು ಡೆಲ್ಟಾ y ಅನ್ನು ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಡೆಲ್ಟಾ x ಎಂದು ಬರೆದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್. ಹಾಗಾಗಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಎಂದು ನಾವು ಪರಿಭಾವಿಸಿದ್ದೇವೆ. ಇದರ ಅರ್ಥ ಡೆಲ್ಟಾ y ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಡೆಲ್ಟಾ xಗೆ ಸಮನಾಗಿದೆ ಎನ್ನಬಹುದು. ಹಾಗಾಗಿ ಈಗ ಲಿಮಿಟ್ ತೆಗೆದುಕೊಳ್ಳಬಹುದು. ಇದಕ್ಕೆ ಮುನ್ನ ಇದನ್ನು ಡೆಲ್ಟಾ x ನಿಂದ ಭಾಗಿಸಬಹುದು. ಈಗ ಇದು ಡೆಲ್ಟಾ x ಮೇಲೆ ಡೆಲ್ಟಾ y ಎಪ್ಸಿಲಾನ್ ಟೈಮ್ಸ್ಗೆ ಸಮಾನವಾದದ್ದು. ಹಾಗಾಗಿ ಇದು ಟೈಮ್ಸ್ ಎಪ್ಸಿಲಾನ್. ಈಗ ಲಿಮಿಟ್ ಡೆಲ್ಟಾ x ಆಗಿ ತೆಗೆದುಕೊಳ್ಳೋಣ. ಈ ಮೂಲಕ x ಗೋಸ್ ಟು 0. ಹಾಗಾಗಿ ಇದು ಡೆಲ್ಟಾ x ಮೇಲೆ ಡೆಲ್ಟಾ y ಎಂದಾಗುತ್ತದೆ. ಇಲ್ಲಿ ಲಿಮಿಟ್ ಸಮಾನವಾಗಿರುವುದು a ಯಾವುದೇ ಡೆಲ್ಟಾ x ಇಲ್ಲ ಹಾಗೂ a ಎಂಬುದು ಡೆಲ್ಟಾ x ನಿಂದ ಸ್ವತಂತ್ರವಾಗಿದೆ. ಡಿಫರೆನ್ಷಿಯೇಬಿಲಿಟಿ ಪ್ಲಸ್ ಎಪ್ಸಿಲಾನ್ ವ್ಯಾಖ್ಯಾನಕ್ಕೆ ಅನುಗುಣವಾಗಿದೆ ಹಾಗೂ ಲಿಮಿಟ್ ಡೆಲ್ಟಾ x ಶೂನ್ಯವಾಗಿದೆ. ಈ ಎಪ್ಸಿಲಾನ್ 0ಗೆ ಹೋಗುವ ಲಕ್ಷಣವನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ. ಡೆಲ್ಟಾ x ಶೂನ್ಯಕ್ಕೆ ಹೋದಂತೆ ಇದು ಕಾಣುತ್ತದೆ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಈ ಲಿಮಿಟ್ ಡೆಲ್ಟಾ y ಮೇಲೆ ಡೆಲ್ಟಾ x ಆಗಿದ್ದು ನಾವು ನೋಡಿರುವ f ನಲ್ಲಿ ಇದು ಸ್ಥಿರವಾಗಿದೆ. ಈ ಪದವು fx ಪ್ಲಸ್ ಡೆಲ್ಟಾ x ಮತ್ತು ಮೈನಸ್ fx ಡೆಲ್ಟಾ x ನಿಂದ ಭಾಗಿಸಬೇಕಿದೆ. fx ಪ್ಲಸ್ ಡೆಲ್ಟಾ x ಮೈನಸ್ fx ಹಾಗೂ ಲಿಮಿಟ್ನಿಂದ ಭಾಗಿಸಿದರೆ ಡೆಲ್ಟಾ x ಗೋಸ್ ಟು 0. ಹಾಗಾಗಿ ಈ ಟರ್ಮ್ ನಾವು ಈಗಾಗಲೇ ಹಿಂದಿನ ಸ್ಲೈಡ್ನಲ್ಲಿ ಚರ್ಚಿಸಿದಂತೆ ಡೆರಿವೇಟಿವ್ಸ್ ಆಗುತ್ತದೆ. ಇದರ ಅರ್ಥ ನಾವಿಲ್ಲಿ ಪಡೆಯುವುದೇನೆಂದರೆ ಇದನ್ನು ಅಳಿಸೋಣ. ನಾವೀಗ f ಪ್ರೈಮ್ x ಎಂಬುದು a ಗೆ ಸಮಾನವಾಗಿದ್ದು ಏಕೆಂದರೆ ಇದು 0ಗೆ ಹೋಗುತ್ತದೆ. ನಾವೀಗ ತಿಳಿದದ್ದು ಏನೆಂದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ಆಗ ಡೆರವೇಟಿವ್ f ಪ್ರೈಮ್ x ಇದು ಡೆರಿವೇಟಿವ್ ಆಗಿರುತ್ತದೆ. ಲಿಮಿಟ್ ತೆಗೆದುಕೊಂಡಾಗ ಡೆರಿವೇಟಿವ್ ಎಂಬುದು a ಆಗಿರುತ್ತದೆ. ಅದನ್ನು ಇಲ್ಲಿ ಲೀನಿಯರ್ ರೂಪದಲ್ಲಿ ಬರೆಯಲಾಗಿದೆ. a ಡೆಲ್ಟಾ x ನಿಂದ ಮುಕ್ತವಾಗಿದೆ. ಈ a ಎಂಬುದು ಪ್ರೈಮ್ x ಡೆರಿವೇಟಿವ್ ಆಗಿದೆ. ಇಲ್ಲಿ ನಾವು ಗಮನಿಸಿದ್ದೆಂದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ಆಗ ಡೆರಿವೇಟಿವ್ ಇರುತ್ತದೆ ಹಾಗೂ ಡೆರಿವೇಟಿವ್ a ಗೆ ಸಮಾನವಾಗಿರುತ್ತದೆ ಎಂಬುದನ್ನು ಇಲ್ಲಿ ಡೆಲ್ಟಾ y ಈಕ್ವೇಶನ್ನಲ್ಲಿ ಕೊಡಲಾಗಿದೆ. f ಡಿಫರೆನ್ಷಿಯೇಬಲ್ ಆದರೆ f ಪ್ರೈಮ್ ಇರುತ್ತದೆ ಹಾಗೂ ನಿಶ್ಚಿತ ಮೌಲ್ಯವನ್ನು ಹೊಂದಿರುತ್ತದೆ. ಅದು a. ಮುಂದೆ ನಾವು ಡೆರಿವೇಟಿವ್ ಎಂಬುದು ಫಂಕ್ಷನ್ ಡಿಫರೆನ್ಷಿಯೇಬಲ್ ಎನ್ನುವುದನ್ನು ಸೂಚಿಸುತ್ತದೆಯೇ ಎಂಬುದನ್ನು ನೋಡೋಣ. f ಪ್ರೈಮ್ x ನಿಶ್ಚಿತ ಮೌಲ್ಯ ಹೊಂದಿದೆ ಎಂದು ಭಾವಿಸೋಣ. a ಎಂದರೆ ಈ f ಪ್ರೈಮ್ ಇದೆ ಅಥವಾ ಡೆರಿವೇಟಿವ್ ಇದೆ ಎಂದರ್ಥ. ಇಲ್ಲಿ f ಎಕ್ಸ್ಪ್ರೆಸ್ ಡೆಲ್ಟಾ x ಮೇಲೆ ಡೆಲ್ಟಾ x ಇದೆ. ಅದು a ಗೆ ಸಮಾನವಾಗಿದೆ ಎಂಬುದು ಇಲ್ಲಿ ತಿಳಿದಿದೆ. ಏಕೆಂದರೆ ಡೆರಿವೇಟಿವ್ ಇದೆ ಎಂದು ನಾವು ಪರಿಭಾವಿಸಿಕೊಂಡಿದ್ದೇವೆ. ಡೆರಿವೇಟಿವ್ ಇದೆ ಎಂದಾದರೆ ಲಿಮಿಟ್ ಇದೆ ಎಂದರ್ಥ. ಅದು a ಗೆ ಸಮಾನವಾಗಿರುತ್ತದೆ ಎಂಬುದನ್ನು ಪರಿಭಾವಿಸಿದ್ದೇವೆ. ಈಗ ಲಿಮಿಟ್ a ಗೆ ಸಮಾನವಾಗಿರುವ ಕಾರಣ ನಾವು ವ್ಯಾಖ್ಯಾನಿಸಬಹುದು ಅಥವಾ ಇಲ್ಲಿ ಸ್ವಲ್ಪ ವಿವರಿಸುತ್ತೆ ಏನೆಂದರೆ ಉದಾಹರಣೆಗೆ ಲಿಮಿಟ್ ಡೆಲ್ಟಾ x ಗೋಸ್ ಟು 0 ಆದರೆ ಕೆಲವು ಫಂಕ್ಷನ್ಗಳು l ಗೆ ಸಮಾನವಾಗಿರುತ್ತವೆ ಎಂದುಕೊಳ್ಳೋಣ. ಇದರಿಂದ ನಾವು
ಏನನ್ನು ಬರೆಯಬಹುದು ಎಂದರೆ fx ಮೈನಸ್ ಪಾಯಿಂಟ್ x ನ ನೈಬರ್ಹುಡ್ನಲ್ಲಿ ನಾವು ವ್ಯಾಖ್ಯಾನಿಸಬಹುದು ಅದೆಂದರೆ ಕೆಲವು ಎಪ್ಸಿಲಾನ್ಗೆ ಸಮಾನವಾಗಿರುತ್ತದೆ. ಉದಾಹರಣೆಗೆ ಈ ಎಪ್ಸಿಲಾನ್ ಶೂನ್ಯಕ್ಕೆ ಹೋಗುತ್ತದೆ ಎಂಬ ಲಕ್ಷಣವನ್ನೇ ಈ ಎಪ್ಸಿಲಾನ್ ಹೊಂದಿರುತ್ತದೆ. ಆದ್ದರಿಂದ ಡೆಲ್ಟಾ x ಶೂನ್ಯದ ಹತ್ತಿರ ಹೋದಾಗ ನಾವು ಇಲ್ಲಿ ಲಿಮಿಟ್ ತೆಗೆದುಕೊಳ್ಳುತ್ತೇವೆ. ಎಪ್ಸಿಲಾನ್ ನಂತರ ಲಿಮಿಟ್ ಡೆಲ್ಟಾ x ಶೂನ್ಯವಾದರೆ ಡೆಲ್ಟಾ x ಲಿಮಿಟ್ಗೆ ಸಮನಾಗಿರುತ್ತದೆ. ಅದು ಶೂನ್ಯದವರೆಗೆ ಹೋಗುತ್ತದೆ ಹಾಗೂ fx ಮೈನಸ್ L ಆಗುತ್ತದೆ. ಲಿಮಿಟ್ fx L ಗೆ ಹೋಗುವುದರಿಂದ ಈ ರೀತಿ ಆಗುತ್ತದೆ. ನಾವು ಇಲ್ಲಿ ಈಕ್ವೇಶನ್ ಅನ್ನು ಬರೆದರೆ ಎಪ್ಸಿಲಾನ್ ಅನ್ನು fx ಮೈನಸ್ L ಎಂದರೆ ಈ ಎಪ್ಸಿಲಾನ್ ಶೂನ್ಯಕ್ಕೆ ಹೋಗುತ್ತದೆ ಎಂಬ ಲಕ್ಷಣವನ್ನು ಈ ಎಪ್ಸಿಲಾನ್ ಹೊಂದಿರಬೇಕು. ಇಲ್ಲಿ ಸಮಾನವಾದ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ. ಈ ಲಿಮಿಟ್ ಡೆಲ್ಟಾ x ಶೂನ್ಯವಾಗುತ್ತದೆ. ಈ ಈಕ್ವೇಶನ್ಗೆ ಅನುಗುಣವಾಗಿ ಈ ಭಾಗಕವನ್ನು a ಎನ್ನಲಾಗಿದೆ. ಇಲ್ಲಿ ನಾವು ಬರೆಯುವುದೆಂದರೆ ಈ fx ಪ್ಲಸ್ ಡೆಲ್ಟಾ x ಮೈನಸ್ fx ಮೇಲೆ ಡೆಲ್ಟಾ x ಎಂದು ನಾವು ಇಲ್ಲಿ a ಪ್ಲಸ್ ಎಂದು ಬರೆಯಬಹುದು. L ಹೊಂದಿರುವ ಈ ಲಿಮಿಟ್ ಮೌಲ್ಯವು ಹಾಗಾಗಿ a ಪ್ಲಸ್ ಎಪ್ಸಿಲಾನ್ ಆಗಿದೆ ಹಾಗೂ ಎಪ್ಸಿಲಾನ್ ಶೂನ್ಯವಾಗುತ್ತದೆ ಎಂಬ ಲಕ್ಷಣವನ್ನು ಈ ಎಪ್ಸಿಲಾನ್ ಹೊಂದಿದೆ. ಡೆಲ್ಟಾ x ಶೂನ್ಯಕ್ಕೆ ಹೋದಂತೆ ಈ ಪರಿಕಲ್ಪನೆಯನ್ನು ಮುಂದಿನ ಅನೇಕ ಉಪನ್ಯಾಸಗಳಲ್ಲಿ ನಾವು ಬಳಸುತ್ತೇವೆ. ಹಾಗಾಗಿ ಈ ಲಿಮಿಟ್ ಅನ್ನು ಹೊರತುಪಡಿಸಿ ಇದರ ನಂತರ ಡೆಲ್ಟಾ x 0 ಆದಂತೆ ತಾನು ಸೊನ್ನೆಯಾಗುವ ಗುಣ ಹೊಂದಿರುವ ಈ ಎಪ್ಸಿಲಾನ್ ಪರಿಚಯಿಸಿದ್ದೇವೆ ಏಕೆಂದರೆ ಈ ಕೊಶಿಯೆಂಟ್ನ ಈ ಲಿಮಿಟ್ a ಅಲ್ಲದೆ ಮತ್ತೇನೂ ಅಲ್ಲ ಎಂದು ನಮಗೆ ತಿಳಿದಿದೆ. ಹಾಗಾಗಿ ಡೆಲ್ಟಾ x 0 ಆದಂತೆ ಎಪ್ಸಿಲಾನ್ ಸೊನ್ನೆಯಾಗಬೇಕು. ಈ ಸಂದರ್ಭದಲ್ಲಿ ನಾವೀಗ ಇದನ್ನು fx ಪ್ಲಸ್ ಡೆಲ್ಟಾ x ಮೈನಸ್ fx ಎಂದು ಬರೆಯಬಹುದು ಮತ್ತು ಈ ಡೆಲ್ಟಾ x ಅನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ತೆಗೆದುಕೊಳ್ಳಬಹುದು. ಹಾಗಾಗಿ ನಾವು a ಇಂಟು ಈ ಡೆಲ್ಟಾ x ಮತ್ತು ಪ್ಲಸ್ ಎಪ್ಸಿಲಾನ್ ಇಂಟು ಡೆಲ್ಟಾ x ಅನ್ನು ಪಡೆಯಬಹುದು. ಮತ್ತು ಡೆಲ್ಟಾ x 0ಗೆ ಸಮನಾದಾಗ ಅದೂ ಸಹ ಸೊನ್ನೆಯಾಗುವ ಗುಣವನ್ನು ಎಪ್ಸಿಲಾನ್ ಹೊಂದಿದೆ. ಮತ್ತು ಈಗ ಇಲ್ಲಿ ನಾವು ಈ ಈಕ್ವೇಶನ್ ಪಡೆದಿರುವುದರಿಂದ ಅಂದರೆ ವ್ಯತ್ಯಾಸದಿಂದಾಗಿ ಇದನ್ನು ಸೂಚಿಸಬಹುದು ಅಥವಾ ಇದನ್ನು ನಾವು ಡೆಲ್ಟಾ y ಎಂದು ಸಹ ಕರೆಯಬಹುದು. ಹಾಗಾಗಿ ಡೆಲ್ಟಾ y ಇದನ್ನು a ಇಂಟು ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಡೆಲ್ಟಾ x ಎಂದು ಬರೆಯಬಹುದು. ಹಾಗೂ ಈ a ಇದು ಡೆಲ್ಟಾ x ನಿಂದ ಸ್ವತಂತ್ರವಾಗಿದೆ ಏಕೆಂದರೆ ಇದು ಇಲ್ಲಿ a ಎಂಬುದರ ಲಿಮಿಟಿಂಗ್ ಸಿಚುಯೇಷನ್ ಆಗಿದೆ. ಆದ್ದರಿಂದ a ಎನ್ನುವುದು ಡೆಲ್ಟಾದಿಂದ ಸ್ವತಂತ್ರವಾಗಿದೆ. ಇದೇ ಡಿಫರೆನ್ಷಿಯಬಿಲಿಟಿಯ ವ್ಯಾಖ್ಯೆ ಆಗಿರುವುದರಿಂದ f ಎನ್ನುವುದು ಡಿಫರೆನ್ಷಿಯೇಬಲ್ ಎಂದು ಕಂಡುಕೊಂಡಿದ್ದೇವೆ. ಹಾಗಾಗಿ ಇದು f ಡಿಫರೆನ್ಷಿಯೇಬಲ್ ಎಂಬುದನ್ನು ಸೂಚಿಸುತ್ತದೆ. ನಾವು dy ಎಂದು ಪರಿಚಯಿಸಿದ ಫಂಕ್ಷನ್ನ ಡಿಫರೆನ್ಷಿಯಲ್ ಎಂಬುದು ಈ ಟರ್ಮ್ a ಇಂಟು ಡೆಲ್ಟಾ x ಎಂಬುದನ್ನು ನಾವು ಕಲಿತಿದ್ದೇವೆ. ಫಂಕ್ಷನ್ನಲ್ಲಿನ ಈ ಡಿಫರೆನ್ಷಿಯಲ್ ಎಂಬುದು ಡೆರಿವೇಟಿವ್ನ ಪ್ರಾಡಕ್ಟ್ ಆಗಿದೆ ಏಕೆಂದರೆ a ಎಂಬುದು f ನ ಡೆರಿವೇಟಿವ್ ಹಾಗೂ ಆರ್ಬಿಟ್ರರಿ ಇನ್ಕ್ರಿಮೆಂಟ್ ಡೆಲ್ಟಾ x ಅಲ್ಲದೆ ಮತ್ತೇನೂ ಅಲ್ಲ. ಹಾಗಾಗಿ ಈ ಡೆಲ್ಟಾ y ಕ್ಷಮಿಸಿ ಟರ್ಮ್ dy ಯಾವುದನ್ನು ನಾವು ಡಿಫರೆನ್ಷಿಯಲ್ ಎನ್ನುತ್ತೇವೆಯೋ ಅದು ಡೆರಿವೇಟಿವ್ನ ಪ್ರಾಡಕ್ಟ್ ಅಲ್ಲದೆ ಮತ್ತೇನೂ ಅಲ್ಲ. ಹಾಗೂ ಈ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಇನ್ಕ್ರಿಮೆಂಟ್ ಡೆಲ್ಟಾ x ಅಥವಾ ನಾವು ಸರಳವಾಗಿ dy ಎನ್ನುವುದು f ಪ್ರೈಮ್ x ಹಾಗೂ ಡೆಲ್ಟಾ x ಅಲ್ಲದೆ ಮತ್ತೇನೂ ಅಲ್ಲ ಎಂದು ಬರೆಯಬಹುದು. ನಾವು ಒಂದು ವೇರಿಯೇಬಲ್ನ ಫಂಕ್ಷನ್ ಬಗ್ಗೆ ಮಾತನಾಡುವಾಗ ಡೆರಿವೇಟಿವ್ ಅನ್ನು ಹೊಂದಿರುವ ಅಥವಾ ಡಿಫರೆನ್ಷಿಯಬಿಲಿಟಿಯನ್ನು ಹೊಂದಿರುವುದು ಮೂಲಭೂತವಾಗಿ ಒಂದೇ ಪರಿಕಲ್ಪನೆಯಾಗಿದೆ ಎಂದು ನಾವು ಕಲಿತಿದ್ದೇವೆ. ನಾವು ಮುಂದುವರಿಯುತ್ತಿದ್ದೇವೆ. ಇದು ಡಿಫರೆನ್ಷಿಯಲ್ನ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಗಿದೆ. ಡಿಫರೆನ್ಷಿಯಲ್ ಬಗ್ಗೆ ಮಾತನಾಡುತ್ತಿರುವುದರಿಂದಾಗಿ ಜಿಯೋಮೆಟ್ರಿ ಏನೆಂದು ನಾವು ಇಲ್ಲಿ ಹೇಳುತ್ತಿದ್ದೇನೆ. ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದಾಗ ಡೆಲ್ಟಾ y ಏನೆಂಬುದನ್ನು ನಾವು ಈಗಾಗಲೇ ಪರಿಚಯಿಸಿದ್ದೇವೆ. ಹಾಗಾಗಿ ನಾವೀಗ ಡೆಲ್ಟಾ y ಅನ್ನು a ಟೈಮ್ಸ್ ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಟೈಮ್ಸ್ ಡೆಲ್ಟಾ x ಎಂದು ಬರೆಯಬಹುದು. ಹಾಗೂ ನಾವು ಈ ಲಿಮಿಟ್ ತೆಗೆದುಕೊಂಡಾಗ ನಾವು ಈ a ಅನ್ನು ಪಡೆಯುತ್ತೇವೆ ಎಂಬುದನ್ನು ನಾವು ನೋಡಿದ್ದೇವೆ. ಇದು f ಪ್ರೈಮ್ x ಆಗಿದೆ ಎಂಬುದನ್ನೂ ಸಹ ನಾವು ಗಮನಿಸಿದ್ದೇವೆ. ಡಿಫರೆನ್ಷಿಯಲ್ y ಎನ್ನುವುದು a ಟೈಮ್ಸ್ dx ಅಥವಾ a ಎನ್ನುವುದು f ಪ್ರೈಮ್ dx ಎನ್ನುವುದನ್ನು ನಾವು ಪರಿಚಯಿಸಿದ್ದೇವೆ. ನಾವೀಗ ಜಿಯೋಮೆಟ್ರಿ ಆಧಾರದಲ್ಲಿ ಈ ಇನ್ಕ್ರಿಮೆಂಟ್ ಹಾಗೂ ಈ ಡಿಫರೆನ್ಷಿಯಲ್ ಯಾವುದನ್ನು ಸೂಚಿಸುತ್ತದೆ ಎಂಬುದನ್ನು ನೋಡಲಿದ್ದೇವೆ. ಇಲ್ಲಿ ನಾವು ಫಂಕ್ಷನ್ y ಹೊಂದಿದ್ದೇವೆ ಎಂದು ಪರಿಗಣಿಸೋಣ. ಹಾಗಾಗಿ ಇದು x ಆಕ್ಸಿಸ್ ಹಾಗೂ ಇದು y ಆಕ್ಸಿಸ್ ಆಗಿದೆ. ನಾವು y ಕರ್ವ್ ಅನ್ನು ಹೊಂದಿದ್ದೇವೆ. ಇದು fx ಗೆ ಅಥವಾ ಒಂದು ವೇರಿಯೇಬಲ್ನ ಫಂಕ್ಷನ್ ಸಮನಾಗಿದೆ. ಇಲ್ಲಿಗೆ ಪಾಯಿಂಟ್ x ಅನ್ನು ತೆಗೆದುಕೊಳ್ಳೋಣ. ಈ ಕರ್ವ್ ಮೇಲೆ ಈ ಪಾಯಿಂಟ್ ವ್ಯಾಲ್ಯೂ x ಹಾಗೂ fx
ಈ ವ್ಯಾಲ್ಯೂ ಎತ್ತರ fx ಆಗಿದ್ದು ಈ ಪಾಯಿಂಟ್ x ಇಂಟು fx ಆಗಿರುತ್ತದೆ. ನಂತರ x ನಲ್ಲಿ ಡೆಲ್ಟಾ x ನಷ್ಟು ಇನ್ಕ್ರಿಮೆಂಟ್ ಮಾಡುತ್ತೇವೆ, ಇನ್ನೊಂದು ಪಾಯಿಂಟ್ x ಪ್ಲಸ್ ಡೆಲ್ಟಾ x ಇದೆ. ಹಾಗೂ ಫಂಕ್ಷನ್ ವ್ಯಾಲ್ಯೂ ಅನ್ನು fx ಪ್ಲಸ್ ಡೆಲ್ಟಾ x ಎಂದು ತೆಗೆದುಕೊಳ್ಳುತ್ತೇವೆ, ಈ ಪಾಯಿಂಟ್ x ಪ್ಲಸ್ ಡೆಲ್ಟಾ x ಎಂದಾಗುತ್ತದೆ x ಕೋಆರ್ಡಿನೇಟ್. ಹಾಗೂ y ಕೋಆರ್ಡಿನೇಟ್ನಿಂದಾಗಿ ಈ ಪಾಯಿಂಟ್ನಲ್ಲಿ ಫಂಕ್ಷನ್ನ ವ್ಯಾಲ್ಯೂ fx ಪ್ಲಸ್ ಡೆಲ್ಟಾ x ಆಗುತ್ತದೆ. ನಾವು ಡೆರಿವೇಟಿವ್ ಬಗ್ಗೆ ಮಾತನಾಡುತ್ತಿರುವುದರಿಂದ ಇಲ್ಲೊಂದು ಟ್ಯಾಂಜೆಂಟ್ ಅನ್ನು ಬರೆಯೋಣ, ಇದು ಚಿತ್ರಣದಲ್ಲಿ ಕಾಣಿಸುತ್ತದೆ. ಹಾಗಾಗಿ ಈ ಪಾಯಿಂಟ್ನಲ್ಲಿ ನಾವೊಂದು ಟ್ಯಾಂಜೆಂಟ್ ಬರೆಯೋಣ. ಇದನ್ನು ಈ ಡಾಟೆಡ್ ಲೈನ್ನಿಂದ ಗುರುತಿಸಲಾಗುತ್ತದೆ. ಹಾಗೂ ಇದು ಸಹಜವಾಗಿ x ನಲ್ಲಿನ ಇನ್ಕ್ರಿಮೆಂಟ್ ಡೆಲ್ಟಾ x ಆಗಿದೆ, ಹಾಗಾಗಿ ಇದು ಡೆಲ್ಟಾ x ಅಥವಾ dx ಎಂದು ಆಗಿರುತ್ತದೆ. ನಾವು ಇಲ್ಲಿ dx ಎಂದು ಏಕೆ ಬರೆಯುತ್ತಿದ್ದೇವೆ ಎಂದು ನಂತರ ತಿಳಿದುಕೊಳ್ಳೋಣ. ಹಾಗೂ ಇದು ಡೆಲ್ಟಾ y ಯಲ್ಲಿನ ಇನ್ಕ್ರಿಮೆಂಟ್ ಆಗಿರುತ್ತದೆ, ನಾವು x ನಲ್ಲಿ ಡೆಲ್ಟಾನಷ್ಟು ಡೆಲ್ಟಾ x ಆಗಿ ಇನ್ಕ್ರಿಮೆಂಟ್ ಮಾಡಿರುವುದರಿಂದ. ಇದು ಡೆಲ್ಟಾ y ನಲ್ಲಿ ಆಗಿರುವ ಬದಲಾವಣೆ. ಮೊದಲು ಡೆಲ್ಟಾ y ಇದಾಗಿತ್ತು ಮಾತು, ಈಗ y ಎನ್ನುವುದು ಇಲ್ಲಿ ಈ ಪಾಯಿಂಟ್ನಲ್ಲಿ ಇದೆ. ವ್ಯತ್ಯಾಸ ಏನೆಂದರೆ ಡೆಲ್ಟಾ y ಅಥವಾ ಡೆಲ್ಟಾ y ನಲ್ಲಿನ ಇನ್ಕ್ರಿಮೆಂಟ್ ಆಗಿದೆ. ಹಾಗಾದರೆ ಈ dy ಯಾವುದು? dy ಎನ್ನುವುದು ಇಲ್ಲಿನ fx f ಪ್ರೈಮ್ x ಹಾಗೂ dx ನ ಮೊದಲ ಡೆರಿವೇಟಿವ್ ಆಗಿದೆ. ಇದು ಡೆರಿವೇಟಿವ್ ಆದರೆ ಟ್ಯಾಂಜೆಂಟ್ f ಪ್ರೈಮ್ x ಎಂಬುದು ಈ ಕೋನದ ಟ್ಯಾಂಜೆಂಟ್ ಅಲ್ಲದೆ ಮತ್ತೇನೂ ಅಲ್ಲ. ಆದುದರಿಂದ ಇದು ಇದರಿಂದ ಇದನ್ನು ಭಾಗಿಸಿದ್ದಕ್ಕೆ ಸಮಾನವಾಗಿರುತ್ತದೆ. ಇಲ್ಲಿಂದ ಇಲ್ಲಿವರೆಗಿನ ಅಂತರವು f ಪ್ರೈಮ್ ಇಂಟು ಈ ಡೆಲ್ಟಾ x ಆಗಿದೆ, ಏಕೆಂದರೆ ಇಲ್ಲಿನ ತ್ರಿಭುಜದಲ್ಲಿ ಈ ಕೋನದ ಟ್ಯಾಂಜೆಂಟ್ ಎನ್ನುವುದು ಈ ಪಾಯಿಂಟ್ x ನಲ್ಲಿ f ಪ್ರೈಮ್ ಆಗಿದೆ ಎನ್ನುವುದನ್ನು ನೀವು ಇಲ್ಲಿ ಗುರುತಿಸಬಹುದು. ಹಾಗಾಗಿ ಇದು ಈ ಅಂತರಕ್ಕೆ ಸಮಾನವಾಗಿರುತ್ತದೆ. ಇದನ್ನು ನಾವು dy ಎಂಬುದಾಗಿ ಕರೆಯುತ್ತೇವೆ. ಮತ್ತು ಇದು ಈ ಡೆಲ್ಟಾ x ಗೆ ಸಮನಾಗಿರುತ್ತದೆ. ಈ dy ಎನ್ನುವುದು ಡೆಲ್ಟಾ x fx ಆಗಿದೆ, ಅಥವಾ ಈ ಅಂತರವು f ಪ್ರೈಮ್ x ಇಂಟು ಡೆಲ್ಟಾ x, ಈ ಅಂತರವು f ಪ್ರೈಮ್ x ಇಂಟು ಡೆಲ್ಟಾ x ಆಗಿದೆ. ಇದನ್ನೇ ನಾವು dy ಎಂದು ಕರೆಯುತ್ತೇವೆ. ಇದನ್ನು ಅಳಿಸುತ್ತೇನೆ. ನಮ್ಮ ವ್ಯಾಖ್ಯೆಯಲ್ಲಿ ಇದು dy ಆಗಿರುವುದರಿಂದ ಇದು ಡೆಲ್ಟಾ y ಎಂದು ನಾವು ಗಮನಿಸಬಹುದು. ಇದು ನಾವು ಡೆಲ್ಟಾ x ಮೂಲಕ ನಾವು x ನಲ್ಲಿ ಇನ್ಕ್ರಿಮೆಂಟ್ ಮಾಡಿದಾಗ y ನಲ್ಲಿನ ಇನ್ಕ್ರಿಮೆಂಟ್ ಫಂಕ್ಷನ್ನಲ್ಲಿನ ಇನ್ಕ್ರಿಮೆಂಟ್ ಆಗಿದೆ. ಇದು ನಮ್ಮ ವ್ಯಾಖ್ಯಾನದಲ್ಲಿ y ನ ಡಿಫರೆನ್ಷಿಯಲ್ dy ಆಗಿದೆ. ಆದ್ದರಿಂದ ನಾವು ಏನು ಗಮನಿಸುತ್ತೇವೆ ಎಂದರೆ ಈ ಡೆಲ್ಟಾ x ಹಾಗೂ ಡೆಲ್ಟಾ yಗಳು x ನಲ್ಲಿ ಡೆಲ್ಟಾ x ನಷ್ಟು ಬದಲಾವಣೆ ಮಾಡಿದಾಗ ಫಂಕ್ಷನ್ನಿನಲ್ಲಿ ಆಗಿರುವ ಬದಲಾವಣೆಗಳು. ಆದ್ದರಿಂದ ಫಂಕ್ಷನ್ನಲ್ಲಿ y ಯಲ್ಲಿ ಬದಲಾವಣೆ ಆಗಿದೆ. ಹಾಗೂ ಈ dy ಎಂಬುದು ಟ್ಯಾಂಜೆಂಟ್ನಲ್ಲಿ ಆದ ಬದಲಾವಣೆಯಾಗಿದೆ. ಇದಲ್ಲದೆ ಈ ಬದಲಾವಣೆಯು ಟ್ಯಾಂಜೆಂಟ್ ಜೊತೆಯಲ್ಲಿ ಮತ್ತು ಇದು ಸ್ವತಃ ಫಂಕ್ಷನ್ ಜೊತೆಯಲ್ಲಿ ಆದ ಬದಲಾವಣೆ ಆಗಿದೆ. ನಾವು x ನಲ್ಲಿ ಡೆಲ್ಟಾ x ನಷ್ಟು ಇನ್ಕ್ರಿಮೆಂಟ್ ಮಾಡಿದಾಗ ನಾವಿಲ್ಲಿ ಕಂಡ ಇನ್ನೊಂದು ಅಂಶವೆಂದರೆ dy ಹಾಗೂ dx. dy ಮತ್ತು ಈ dx ಟ್ಯಾಂಜೆಂಟ್ ಲೈನಿನ ಜೊತೆಯಲ್ಲಿ ಬದಲಾವಣೆಯನ್ನು ಅಳತೆ ಮಾಡುತ್ತದೆ. ಹಾಗಾಗಿ ಇದು ಟ್ಯಾಂಜೆಂಟ್ ಲೈನ್ ಜೊತೆಯಲ್ಲಿರುತ್ತದೆ. ನಾವಿಲ್ಲಿ ಡೆಲ್ಟಾ x ನಷ್ಟು ಬದಲಾವಣೆ ಮಾಡಿದ್ದೇವೆ ಅಥವಾ dx ಎರಡೂ ಸಮಾನವಾದವು ಎಂದು ಹೇಳಬಹುದು. ಸ್ಪರ್ಶಕದ ಲೈನ್ನ ಜೊತೆಗೆ ಇಲ್ಲಿ dy ನೊಂದಿಗೆ ಬದಲಾವಣೆ ಆಗುತ್ತಿರುತ್ತದೆ. ಇಲ್ಲಿ dx ಹಾಗೂ dy ನೊಟೇಶನ್ಗಳು. ಮತ್ತೊಂದೆಡೆ ಡೆಲ್ಟಾ y ಹಾಗೂ ಡೆಲ್ಟಾ x ಅಳತೆಗಳು ಬದಲಾಗುತ್ತವೆ. fx ಫಂಕ್ಷನ್ಗಾಗಿ ಡೆಲ್ಟಾ x ನಲ್ಲಿ ನಾವು ಇನ್ಕ್ರಿಮೆಂಟ್ ಮಾಡಿದಾಗ ಅಲ್ಲಿ a ಇನ್ಕ್ರಿಮೆಂಟ್ ಆಗುತ್ತದೆ. ಫಂಕ್ಷನ್ y ಯಲ್ಲಿ ಡೆಲ್ಟಾ y. ಹಾಗಾಗಿ ಇದನ್ನು ನಾವು ಡೆಲ್ಟಾ y ಎಂದು ನಮೂದಿಸಿದ್ದೇವೆ. ಈ ಡೆಲ್ಟಾ x ಹಾಗೂ ಡೆಲ್ಟಾ ಅಥವಾ dxಗಳು x ನಲ್ಲಿ ಬದಲಾವಣೆಯ ಕಾರಣಕ್ಕೆ ಸಮನಾಗಿವೆ. ಇದನ್ನು ನಾವು ಡೆಲ್ಟಾ x ನಿಂದ ಅಥವಾ ಡೆಲ್ಟಾ y ನಿಂದ ಸೂಚಿಸಿದರೂ ಎರಡೂ ಒಂದೇ y ಆಕ್ಸಿಸ್ ಜತೆಗೆ ಫಂಕ್ಷನ್ನಲ್ಲಿ ಹಾಗೂ ಸ್ಪರ್ಶಕದಲ್ಲಿ ಈ ಬದಲಾವಣೆ ಆಗಿದೆ. ಹಾಗಾಗಿ ವ್ಯತ್ಯಾಸ ಇದೆ. ಅಥವಾ ಸೂತ್ರದಿಂದಲೇ ಇದನ್ನು ನಾವು ಗಮನಿಸಬಹುದು, ಏಕೆಂದರೆ dy ಎನ್ನುವುದು f ಪ್ರೈಮ್ x ಹಾಗೂ ಡೆರಿವೇಟಿವ್ಗೆ ಸಮನಾಗಿದೆ ಎಂಬ ವ್ಯಾಖ್ಯಾನವನ್ನು ನಾವು ಹೊಂದಿದ್ದೇವೆ. ಮತ್ತು ಒಂದು ವೇಳೆ y x ಗೆ ಸಮವಾಗಿದ್ದರೆ ನೀವು y ಗೆ x ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ y x ಗೆ ಸಮವಾಗಿರುತ್ತದೆ.
ಮತ್ತು ನಂತರ ಡೆರಿವೇಟಿವ್ಸ್ 1 ಇಂಟು dx ಅಥವಾ ಡೆಲ್ಟಾ x ಗೆ ಆಗಿರುತ್ತದೆ. ಏಕೆಂದರೆ ಇದನ್ನು ಮೂಲತಃ ಲೀನಿಯರ್ ಪದವಾಗಿ ತೆಗೆದುಕೊಳ್ಳಲಾಗಿದೆ, ಇದು a ಟೈಮ್ ಡೆಲ್ಟಾ x ಆಗಿತ್ತು, ಇದನ್ನು ಮೂಲತಃ f ಪ್ರೈಮ್ x ಡೆಲ್ಟಾ x ಎಂದು ವ್ಯಾಖ್ಯಾನಿಸಲಾಗಿದೆ. dx ಕೇವಲ ಡೆಲ್ಟಾ x ಆಗುತ್ತದೆ. ಅಥವಾ ಈ ಟಿಪ್ಪಣಿಯಿಂದ ನಾವು ಅರ್ಥಮಾಡಿಕೊಳ್ಳಬಹುದೇನೆಂದರೆ, ಸ್ಪರ್ಶಕ ಲೈನ್ ಉದ್ದಕ್ಕೂ ಬದಲಾಗುವ ಅಳತೆಯ ನೊಟೇಶನ್ ಆಗಿ ನಾವು dy ಮತ್ತು dx ಅನ್ನು ತೆಗೆದುಕೊಂಡರೆ, ನಾವು dx ಮತ್ತು dy ಅನ್ನು ಹೊಂದಿದ್ದೇವೆ. ತದನಂತರ ನಾವು ಮತ್ತೆ ಈ ಡೆಲ್ಟಾ x ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ ಡೆಲ್ಟಾ y ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈಗ ನಾವು ಡಿಫರೆನ್ಷಿಯೇಬಿಲಿಟಿಗೆ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ಅನ್ನು ಹೊಂದಿದ್ದೇವೆ. ನಾವು ಮತ್ತೆ ಆ ವ್ಯಾಖ್ಯಾನವನ್ನು ಪುನಃ ಬರೆದಿದ್ದೇವೆ. ಆದ್ದರಿಂದ ಫಂಕ್ಷನ್ y f x ಗೆ ಸಮವಾಗಿದೆ, ಅದನ್ನು ಪಾಯಿಂಟ್ x0 y0 ನಲ್ಲಿ ಡಿಫರೆನ್ಷಿಯೇಬಲ್ ಎಂದು ಹೇಳಲಾಗುತ್ತದೆ. ಇದನ್ನು ಲೀನಿಯರ್ ಫಂಕ್ಷನ್ನಿಂದ ಈ ಪಾಯಿಂಟ್ನ ಸನಿಹದಲ್ಲಿ ಅಂದಾಜು ಮಾಡಬಹುದಾದರೆ ಇದು ಮತ್ತೊಂದು ಡಿಫರೆನ್ಷಿಯೇಬಿಲಿಟಿಯ ವ್ಯಾಖ್ಯಾನವಾಗಿದೆ. ನಾವು ಈ ಹಿಂದೆ ಲೀನಿಯರ್ ಈಕ್ವೇಶನ್ ಮತ್ತು ನಂತರ ಎಪ್ಸಿಲಾನ್ ಡೆಲ್ಟಾ x ರೂಪದಲ್ಲಿ ಬರೆದಿದ್ದೇವೆ. ಇಲ್ಲಿಯೂ ನಾವು ಇನ್ನೊಂದು ವ್ಯಾಖ್ಯಾನವನ್ನು ಹೊಂದಿದ್ದೇವೆ. ಈ ಫಂಕ್ಷನ್ ಅನ್ನು ಲೀನಿಯರ್ ಫಂಕ್ಷನ್ನಿಂದ ಈ ಪಾಯಿಂಟ್ನ ಸನಿಹದಲ್ಲಿ ಅಂದಾಜು ಮಾಡಬಹುದಾದರೆ ಅದನ್ನು ಡಿಫರೆನ್ಷಿಯೇಬಲ್ ಎಂದು ಹೇಳಲಾಗುತ್ತದೆ. ಅದರಿಂದ ನಾವು ಏನು ಅರ್ಥೈಸುತ್ತೇವೆ? ಈ ಗಣಿತದ ಪ್ರಕಾರ fx ಈ ಫಂಕ್ಷನ್ ಅನ್ನು ನಾವು ಈ x0 y0 ಪಾಯಿಂಟ್ನ ಸನಿಹದಲ್ಲಿ ಲೀನಿಯರ್ ಫಂಕ್ಷನ್ನಿಂದ ಅಂದಾಜು ಮಾಡಬಹುದಾದರೆ ಇದು ಲೀನಿಯರ್ ಫಂಕ್ಷನ್ ಆಗಿದೆ. ಇಲ್ಲಿದೆ fx0 ಪ್ಲಸ್ x ಮೈನಸ್ x0 a ಪ್ಲಸ್ ಎಪ್ಸಿಲಾನ್ ಮತ್ತೆ ಈ x ಮೈನಸ್ x0. ಆದ್ದರಿಂದ ಇದು ನಾವು ಹಿಂದೆ ಹೊಂದಿದ್ದ ಸಿಮಿಲರ್ ನಿರೂಪಣೆ. ಹಾಗಾಗಿ ಈ fx0 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಂಡು ಹೋದರೆ ಅದು ಡೆಲ್ಟಾ y ನಂತೆ ಆಗುತ್ತದೆ. ಮತ್ತು ನಾವು ಇಲ್ಲಿ ಡೆಲ್ಟಾ x ಅನ್ನು ಹೊಂದಿದ್ದೇವೆ. ಮತ್ತು a ಟರ್ಮ್ ಪ್ಲಸ್ ಎಪ್ಸಿಲಾನ್ ಮತ್ತು ಮತ್ತೆ x ನಲ್ಲಿನ ಬದಲಾವಣೆ ಡೆಲ್ಟಾ x. ಆದರೆ ಇಲ್ಲಿ ನಾವು ಈಗ ಇದರ ಬಗ್ಗೆ ಮಾತನಾಡುತ್ತಿದ್ದೇವೆ. fx ಅನ್ನು x0 y0 ಪಾಯಿಂಟ್ನ ಸನಿಹದಲ್ಲಿ ಒಂದು ಲೀನಿಯರ್ ಫಂಕ್ಷನ್ನಿಂದ ವ್ಯಕ್ತಪಡಿಸಲು ಸಾಧ್ಯವಾದರೆ ಇದರರ್ಥ ಇದು ಲೀನಿಯರ್ ಫಂಕ್ಷನ್ ಮತ್ತು ಪ್ಲಸ್ ನಾವು ಎಪ್ಸಿಲಾನ್ ಅನ್ನು ಹೊಂದಿದ್ದೇವೆ ಮತ್ತು ಈ x ಮೈನಸ್ x0. ಗಮನಿಸಿ, ಈ ಎಪ್ಸಿಲಾನ್ ಗೋಸ್ ಟು 0 x ಏಕೆಂದರೆ x ಗೋಸ್ ಟು x0. ಈ ಪದವು ತುಂಬಾ ಚಿಕ್ಕದಾಗಿದೆ ಏಕೆಂದರೆ ಇದು 0ಗೆ ಹೋಗುತ್ತದೆ ಮತ್ತು ಇದು 0ಗೆ ಹೋಗುತ್ತದೆ. ಆದ್ದರಿಂದ ನಾವು x ಡಿಫರೆನ್ಸ್ x ಮೈನಸ್ x0 ನ ಪರಿಭಾಷೆಯಲ್ಲಿ ಕ್ವಾಡ್ರಾಟಿಕ್ ಪದವನ್ನು ಹೊಂದಿದ್ದೇವೆ ಮತ್ತು x ಮೈನಸ್ x0 ನ ಟರ್ಮ್ಸ್ನಲ್ಲಿ ನಾವು ಇಲ್ಲಿ ಲೀನಿಯರ್ ಪದವನ್ನು ಹೊಂದಿದ್ದೇವೆ. ಅಂದರೆ ಈ ಫಂಕ್ಷನ್ ಅನ್ನು ಈ ಲೀನಿಯರ್ ಫಂಕ್ಷನ್ನಿಂದ ಈ ಪಾಯಿಂಟ್ x0 ನ ಸನಿಹದಲ್ಲಿ ಅಂದಾಜು ಮಾಡಬಹುದು. ಇದು x ನ ಲೀನಿಯರ್ ಫಂಕ್ಷನ್ ಮತ್ತು ಕರ್ವ್ನ ಸ್ಪರ್ಶಕದ ಸಮೀಕರಣವು ಸ್ಪರ್ಶಕದ ಸಮೀಕರಣವಾಗಿದೆ. ಈ ಫಂಕ್ಷನ್ y ನ ಪಾಯಿಂಟ್ x0 fx0 ಅಥವಾ ಕರ್ವ್ fx ಗೆ ಸಮವಾಗಿರುತ್ತದೆ. ಆದ್ದರಿಂದ ಮತ್ತೆ ಇದು ಇಲ್ಲಿ x ಅಕ್ಷ y ಅಕ್ಷವಾಗಿದೆ ಮತ್ತು ನಂತರ ಕೆಲವು ಕರ್ವ್ y fx ಗೆ ಸಮವಾಗಿದೆ. ಮತ್ತು ಈ ಪಾಯಿಂಟ್ x0 ನಲ್ಲಿ ಇದು ಪಾಯಿಂಟ್ x0 fx ಆಗಿದೆ. ನೀವು ಸ್ಪರ್ಶಕವನ್ನು ಎಳೆದರೆ ನಾವು ಇಲ್ಲಿ ಏನು ಹೇಳಲು ಬಯಸುತ್ತೇವೆಂದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದ್ದರೆ ನಾವು ಒಂದು ಲೀನಿಯರ್ ಫಂಕ್ಷನ್ನಿಂದ ಸನಿಹ ಮೌಲ್ಯವನ್ನು ಅಂದಾಜು ಮಾಡಬಹುದು. ಮತ್ತು ಈ ಲೀನಿಯರ್ ಅಪ್ರಾಕ್ಸಿಮೇಷನ್ನ ನಿಖರತೆಯು ಅದನ್ನು ಆಧರಿಸಿರುತ್ತದೆ. ನಾವು x ಅನ್ನು ಉದಾಹರಣೆಗೆ ತೆಗೆದುಕೊಂಡಾಗ ಅಕ್ಷವು ಈ ಪಾಯಿಂಟ್ ಆಗಿದ್ದರೆ ಇದು ತುಂಬಾ ಉತ್ತಮ ಅಂದಾಜು ಆಗಿರುತ್ತದೆ ಮತ್ತು ಇದು x0 ನಿಂದ ತುಂಬಾ ದೂರವಾಗಿದ್ದರೆ ನಾವು ಉತ್ತಮ ಅಂದಾಜು ಆಗಿರುವುದಿಲ್ಲ. ಹಾಗಾದರೆ ಈ ಪಾಯಿಂಟ್ನ ಸನಿಹದಲ್ಲಿ ನಾವು ಲೀನಿಯರ್ ಫಂಕ್ಷನ್ನಿಂದ ಅಂದಾಜು ಮಾಡಬಹುದಾದರೆ ನಾವು ಈ ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಎಂದು ಕರೆಯಬಹುದು. ಅಥವಾ ನಾವು ಈ fx ಅನ್ನು ಲೀನಿಯರ್ ಫಂಕ್ಷನ್ ಟರ್ಮ್ಸ್ನಲ್ಲಿ ಸಮಾನವಾಗಿ ಅಥವಾ ಗಣಿತಶಾಸ್ತ್ರೀಯವಾಗಿ ಬರೆಯಬಹುದು. ಮತ್ತು ಪ್ಲಸ್ ಎಪ್ಸಿಲಾನ್ ಮತ್ತು ಈ ಡಿಫರೆನ್ಸ್ x ಮೈನಸ್ x0 ಮತ್ತು ಈ ಎಪ್ಸಿಲಾನ್ ಕೂಡ ಗೋಸ್ ಟು 0. ಇದು ಈ ಲೀನಿಯರ್ ಟರ್ಮ್ ಅಲ್ಲ, ಈ ಡಿಫರೆನ್ಸ್ನ ಟರ್ಮ್ಸ್ನಲ್ಲಿ ಇದು ನಾನ್ ಲೀನಿಯರ್ ಟರ್ಮ್ ಆಗಿದೆ. ಆದ್ದರಿಂದ ನಾವು ಈ ಲೀನಿಯರ್ ಟರ್ಮ್ ಜೊತೆಗೆ ನಾನ್ ಲೀನಿಯರ್ ಟರ್ಮ್ ಅನ್ನು ಹೊಂದಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾವು ಬರೆದ ಸ್ಪರ್ಶಕದ ಸಮೀಕರಣವಾಗಿದೆ. ಈಗ ಡಿಫರೆನ್ಷಿಯೇಬಿಲಿಟಿಯ ಪರೀಕ್ಷೆ. ನಾವು ಇಲ್ಲಿಯವರೆಗೆ ಕಲಿತಿದ್ದು ಏನೆಂದರೆ ನಾವು ಮೂಲಭೂತವಾಗಿ 3 ಪರಿಕಲ್ಪನೆಯನ್ನು ಹೊಂದಿದ್ದೇವೆ. ಒಂದು, ಈ ಡೆರಿವೇಟಿವ್ಸ್ನ ಅಸ್ತಿತ್ವ, ಇದನ್ನು ಈ ಅಂಶದಿಂದ ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ನಾವು ಫಂಕ್ಷನ್ ಡೆರಿವೇಟಿವ್ಸ್ ಅನ್ನು ಹೊಂದಿದೆ ಅಥವಾ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಎಂದು ಕರೆಯುತ್ತೇವೆ, ಏಕೆಂದರೆ ಅದು ಫಂಕ್ಷನ್ನ ಡಿಫರೆನ್ಷಿಯೇಬಲ್ಗೆ ಸಮವಾಗಿತ್ತು. ಮತ್ತು ನಾವು ಇದನ್ನು f ಪ್ರೈಮ್ x ಅಥವಾ dy dx ಅಥವಾ y ಪ್ರೈಮ್
ಎಂದು ಸೂಚಿಸಿದ್ದೇವೆ. ಎರಡನೇ ಪರಿಕಲ್ಪನೆಯೇನೆಂದರೆ ಡೆಲ್ಟಾ ವೈ dy ಪ್ಲಸ್ ಎಪ್ಸಿಲಾನ್ ಡೆಲ್ಟಾ ಎಕ್ಸ್ಗೆ ಸಮಾನವಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ. ನಾವು ಈ ಈಕ್ವೇಶನ್ ಅನ್ನು dy ಮತ್ತು ಎಪ್ಸಿಲಾನ್ ಡೆಲ್ಟಾ ಎಕ್ಸ್ ಟರ್ಮ್ಸ್ನಲ್ಲಿ ಬರೆಯಬಹುದು ಮತ್ತು dy ಇಂಟು ಡೆಲ್ಟಾ ಎಕ್ಸ್ ಇನ್ಕ್ರಿಮೆಂಟ್. ಇದನ್ನು ಡಿಫರೆನ್ಷಿಯಲ್ ಟರ್ಮ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಾವು ಈ ರೂಪದಲ್ಲಿ ಈ ಡೆಲ್ಟಾ ವೈ ಅನ್ನು ಬರೆಯಬಹುದಾದ ಡಿಫರೆನ್ಷಿಯಬಿಲಿಟಿಯನ್ನು ಪರೀಕ್ಷಿಸುವ ಮತ್ತೊಂದು ಮಾರ್ಗವಾಗಿದೆ. ಮೂರನೆಯದೇನೆಂದರೆ ಅದನ್ನು ಈ ಟರ್ಮ್ ನಿಂದಲೇ ಕಳೆಯಬಹುದು, ಅಂದರೆ ಡೆಲ್ಟಾ ವೈ ಮತ್ತು ನಾವು ಈ dy ಅನ್ನು ಎಡಕ್ಕೆ ತೆಗೆದುಕೊಂಡು ಡೆಲ್ಟಾ ಎಕ್ಸ್ ನಿಂದ ಭಾಗಿಸುತ್ತೇವೆ ಮತ್ತು ನಂತರ ಲಿಮಿಟ್ ಅನ್ನು ಪಡೆಯುತ್ತೇವೆ, ಏಕೆಂದರೆ ಈ ಎಪ್ಸಿಲಾನ್ ಗೋಸ್ ಟು 0 ಡೆಲ್ಟಾ ಎಕ್ಸ್ ಗೋಸ್ ಟು 0. ಆದ್ದರಿಂದ ಈ ಈಕ್ವೇಶನ್ 0 ಆಗಿರಬೇಕು. ನಾವು ಇವುಗಳನ್ನು ಯಾವುದನ್ನಾದರೂ ಡಿಫರೆನ್ಷಿಯಬಿಲಿಟಿಯನ್ನು ಪರೀಕ್ಷಿಸಲು ಬಳಸಬಹುದು. ಆಗ ಈ ಅಂಶವು 0ಯಾಗಿರಬೇಕು. ಅಥವಾ ನಾವು ಇದನ್ನು ಬಳಸಬಹುದು, ಅಥವಾ ನಾವು ಇದನ್ನು ಬಳಸಬಹುದು, ಅಥವಾ ನಾವು ಡೆರಿವೇಟಿವ್ಸ್ ಅನ್ನು ಬಳಸಬಹುದು. ನಾವು 3 ಪರಿಕಲ್ಪನೆಗಳನ್ನು ಹೊಂದಿದ್ದೇವೆ. ಒಂದು ಉದಾಹರಣೆಯನ್ನು ನಾವು ಈಗ ತೋರಿಸುತ್ತೇವೆ. fx ನ ಫಂಕ್ಷನ್ x² ಗೆ ಸಮವಾಗಿರುತ್ತದೆ. ಅದು ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಇದು ತುಂಬಾ ಸರಳ. y x ವರ್ಗಕ್ಕೆ ಸಮವಾಗಿರುತ್ತದೆ ಮತ್ತು ನಂತರ ಡೆಲ್ಟಾ y ಅಂದರೆ fx ಪ್ಲಸ್ ಡೆಲ್ಟಾ x ಮೈನಸ್ fx ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಇಲ್ಲಿ fx ಪ್ಲಸ್ ಡೆಲ್ಟಾ x ಅಂದರೆ x ಪ್ಲಸ್ ಡೆಲ್ಟಾ x ಸಂಪೂರ್ಣ ಸ್ಕ್ವೇರ್ ಆಗಿದೆ ಮತ್ತು ಮೈನಸ್ fx ಆದ್ದರಿಂದ ಮೈನಸ್ x ಸ್ಕ್ವೇರ್ ಆಗಿದೆ. ಇದನ್ನು ವಿಸ್ತರಿಸಿದರೆ x ಸ್ಕ್ವೇರ್ ಪ್ಲಸ್ ಡೆಲ್ಟಾ x ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ x ಡೆಲ್ಟಾ x ಮೈನಸ್ x ಸ್ಕ್ವೇರ್ ಆಗಿದೆ. ಈ ಟರ್ಮ್ ರದ್ದುಗೊಳ್ಳುತ್ತದೆ ಮತ್ತು ನಾವು 2x ಇಂಟು ಡೆಲ್ಟಾ x ಮತ್ತು ಡೆಲ್ಟಾ x ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಇಲ್ಲಿ ನಿಖರವಾಗಿ 2x ಡೆಲ್ಟಾ x ಮತ್ತು ಇಂಟು ಡೆಲ್ಟಾ x ಪಡೆಯುತ್ತೇವೆ. ನಾವು ಈ ರೂಪವನ್ನು ಹೊಂದಿದ್ದೇವೆ. ಇದು ಟೈಮ್ಸ್ ಡೆಲ್ಟಾ x ಮತ್ತು ಎಪ್ಸಿಲಾನ್ ಟೈಮ್ಸ್ ಡೆಲ್ಟಾ x. ಇಲ್ಲಿ ಈ ಎಪ್ಸಿಲಾನ್ ಸಹಜವಾಗಿ ಗೋಸ್ ಟು 0 ಏಕೆಂದರೆ ಡೆಲ್ಟಾ ಗೋಸ್ ಟು 0. ಇಲ್ಲಿ ಈ ಟರ್ಮ್ 2x ಡೆಲ್ಟಾ x ಎಂದು ನೀಡಲಾಗಿದೆ. ಹಾಗಾಗಿ ನಾವು ಡಿಫರೆನ್ಷಿಯಬಿಲಿಟಿಗೆ ಬಳಸಿದ ಫಾರ್ಮ್ಯಾಟ್ ಅನ್ನು ಹೊಂದಿದ್ದೇವೆ, ಅಂದರೆ ಈ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಮತ್ತು ಡೆರಿವೇಟಿವ್ ವ್ಯಾಲ್ಯೂ ಲೀನಿಯರ್ ಭಾಗದಲ್ಲಿ ಈ ಡೆಲ್ಟಾ x ನೊಂದಿಗೆ ಇರುವ ಟರ್ಮ್ f' ಮತ್ತು ಈ ಎಪ್ಸಿಲಾನ್ ಆಗಿದೆ. ಇದರರ್ಥ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ ಮತ್ತು ಅದರ ಡೆರಿವೇಟಿವ್ x ಎಂದು ಇದು ಸೂಚಿಸುತ್ತದೆ. ಡೆಲ್ಟಾ ಗೋಸ್ ಟು 0 ಎಂಬ ಈ ಲಿಮಿಟ್ ಅನ್ನು ತೆಗೆದುಕೊಳ್ಳುವ ಮೂಲಕ ಇಲ್ಲಿರುವ ಅಂಶ fx ಪ್ಲಸ್ ಡೆಲ್ಟಾ x ಮೈನಸ್ fx ಓವರ್ ಡೆಲ್ಟಾ x ಎಂದು ನಾವು ತೋರಿಸಬಹುದು. ಮತ್ತೆ ಇಲ್ಲಿ fx ಮೈನಸ್ f ಡೆಲ್ಟಾ x ಅನ್ನು ಈಗಾಗಲೇ ಅಲ್ಲಿ ನೀಡಲಾಗಿದೆ. ಆದ್ದರಿಂದ ನಾವು 2x ಡೆಲ್ಟಾ x ಮತ್ತು ಪ್ಲಸ್ ಡೆಲ್ಟಾ x ಸ್ಕ್ವೇರ್ ಟರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ಡೆಲ್ಟಾ x ನಿಂದ ಭಾಗಿಸಬೇಕು. ನಂತರ ನಾವು ಡೆಲ್ಟಾ ಗೋಸ್ ಟು 0 ಎಂಬ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಇಲ್ಲಿ ಇದನ್ನು ಹೊಂದಿದ್ದೇವೆ, x ಟರ್ಮ್ ಮತ್ತು ಪ್ಲಸ್ ಡೆಲ್ಟಾ x ಟರ್ಮ್ ಮತ್ತು ಡೆಲ್ಟಾ x ಗೋಸ್ ಟು 0 ಎಂಬ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ. ಇದು 0ಗೆ ಹೋಗುತ್ತದೆ ಮತ್ತು ನಾವು ಕೇವಲ 2x ಅನ್ನು ಪಡೆಯುತ್ತೇವೆ. ಈ ಲಿಮಿಟ್ x ನ ಯಾವುದೇ ಮೌಲ್ಯಕ್ಕೆ ಅಸ್ತಿತ್ವದಲ್ಲಿರುತ್ತದೆ ಎಂದು ತೋರಿಸುತ್ತದೆ. ಆದ್ದರಿಂದ ಫಂಕ್ಷನ್ ಸಂಪೂರ್ಣ ಡೊಮೇನ್ನಲ್ಲಿ ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಅಥವಾ ನಾವು ಇದನ್ನು ಸಹ ತೋರಿಸಬಹುದಾಗಿದೆ. ಇಲ್ಲಿದೆ ಅನುಪಾತ ಡೆಲ್ಟಾ y ಮೈನಸ್ dy ಆಗಿದ್ದಾಗ ಡೆಲ್ಟಾ y ಮತ್ತು ಮೈನಸ್ ತೆಗೆದಾಗ ಇದು dy ಆಗಿರುತ್ತದೆ. ಇದು ಡೆಲ್ಟಾ x ಸ್ಕ್ವೇರ್ ಆಗಿರುತ್ತದೆ. ನಾವು ಡೆಲ್ಟಾ x ನಿಂದ ಭಾಗಿಸಿದಾಗ ಡೆಲ್ಟಾ x ಮಾತ್ರ ಇರುತ್ತದೆ ಮತ್ತು ಡೆಲ್ಟಾ x ಗೋಸ್ ಟು 0 ಎಂಬ ಲಿಮಿಟ್ ಅನ್ನು ತೆಗೆದುಕೊಂಡಾಗ ಇದು 0ಗೆ ಹೋಗುತ್ತದೆ. ಈ ಡೆಲ್ಟಾ y ಅನ್ನು ಈ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ಮೂಲಕ ಅಥವಾ ಪರ್ಯಾಯವಾಗಿ ಈ ಅಂಶವನ್ನು ಇಲ್ಲಿ ತೆಗೆದುಕೊಳ್ಳುವ ಮೂಲಕ ಮತ್ತು ಇದು ಅಸ್ತಿತ್ವದಲ್ಲಿದ್ದರೆ ಅಥವಾ ಇದನ್ನು ಲಿಮಿಟ್ ಮಾಡುವ ಮೂಲಕ ಡಿಫರೆನ್ಷಿಯಬಿಲಿಟಿಯನ್ನು ತೋರಿಸುವ ಮೂರನೇ ಪರಿಕಲ್ಪನೆಯಾಗಿದೆ. ಇಲ್ಲಿ y x ಸ್ಕ್ವೇರ್ಗೆ ಸಮವಾಗಿದೆ ಎಂದು ಈ ಉದಾಹರಣೆಯು ತೋರಿಸುತ್ತದೆ. ಡೆಲ್ಟಾ y ಮತ್ತು dy x ನಲ್ಲಿ 2ಕ್ಕೆ ಸಮವಾಗಿದೆ. ಡೆಲ್ಟಾ x 1 ಡೆಲ್ಟಾ x ಗೆ ಸಮವಾಗಿದ್ದಾಗ ಪಾಯಿಂಟ್ 1 ಮತ್ತು ಡೆಲ್ಟಾ x 0.1ಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಪಾಯಿಂಟ್ x 2ಕ್ಕೆ ಸಮಾನವಾಗಿರುತ್ತದೆ ಮತ್ತು ಇವು ಇನ್ಕ್ರಿಮೆಂಟ್ ಆಗಿವೆ. ಡೆಲ್ಟಾ y fx ಪ್ಲಸ್ ಡೆಲ್ಟಾ x ಮೈನಸ್ fx ಗೆ ಸಮವಾಗಿದೆ ಮತ್ತು dy ಅನ್ನು f ಪ್ರೈಮ್ dx ಎಂದು ನೀಡಲಾಗಿದೆ. ನೀವು ಈ ವ್ಯಾಲ್ಯೂಗೆ ಈ ಟೇಬಲ್ ಅನ್ನು ಇಲ್ಲಿ ಮಾಡಿದರೆ ನಾವು ಇಲ್ಲಿ ಮೌಲ್ಯಮಾಪನ ಮಾಡಬಹುದು. ಡೆಲ್ಟಾ y fx ಪ್ಲಸ್ ಡೆಲ್ಟಾ x ನಾವು ಮೊದಲಿನದನ್ನು ಒಂದಾಗಿ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ 1 ಮತ್ತು ಮೈನಸ್ ಈ f2 ಆದ್ದರಿಂದ ಇಲ್ಲಿ f3 ಮತ್ತು 9 ಮತ್ತು f2 ಆಗುತ್ತದೆ. ಆದ್ದರಿಂದ x ವರ್ಗವಾಗಿದೆ, ಇದು 4 ಆಗುತ್ತದೆ. ಆದ್ದರಿಂದ ಈ ಮೌಲ್ಯವು 5 ಮತ್ತು ಇಲ್ಲಿ ಅದರ 5 ಮತ್ತು ಈಗ dy ಆಗುವುದು ಇಲ್ಲಿಂದ f ಪ್ರೈಮ್ 2x ಆದ್ದರಿಂದ 2x ಇಂಟು dx ಅಥವಾ dx ಡೆಲ್ಟಾ x ಒಂದೇ ಆಗಿರುತ್ತದೆ. ಇಲ್ಲಿ 2 ಮತ್ತು ಈ 2x ಇದು 4 ಆಗುತ್ತದೆ ಮತ್ತು dx 1 ಹಾಗಾಗಿ ನಾವು 4 ಪಡೆಯುತ್ತೇವೆ. ಹಾಗೆಯೇ ಡೆಲ್ಟಾ x ಅನ್ನು ತೆಗೆದುಕೊಳ್ಳುವಾಗ ನಾವು ಈ 0.41 ಪಡೆಯುತ್ತೇವೆ ಮತ್ತು dy 0.40 ಆಗಿರುತ್ತದೆ.
ಮತ್ತು ಸಣ್ಣ ಡೆಲ್ಟಾ x ಅನ್ನು ತೆಗೆದುಕೊಳ್ಳುವಾಗ ನಾವು ಡೆಲ್ಟಾ y ಅನ್ನು 0.0401 ಆಗಿ ಪಡೆಯುತ್ತೇವೆ ಮತ್ತು ಇಲ್ಲಿ ನಾವು 0.0400 ಅನ್ನು ಪಡೆಯುತ್ತೇವೆ. ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇನೆಂದರೆ ಡೆಲ್ಟಾ x ದೊಡ್ಡದಾಗಿರುವಾಗ ಈ ಎರಡು ಡೆಲ್ಟಾ y ಮತ್ತು dy ಒಂದೇ ಆಗಿರುವುದಿಲ್ಲ. ಆದ್ದರಿಂದ ಎರಡರ ನಡುವಿನ ವ್ಯತ್ಯಾಸವು ದೊಡ್ಡದಾಗಿರುತ್ತದೆ. ಇದು ಅಂದಾಜು ಅಲ್ಲ. ಈ dy ಈ ಒಟ್ಟು ಬದಲಾವಣೆಯನ್ನು ಅಂದಾಜು ಮಾಡುವುದಿಲ್ಲ. ಆದರೆ ಈ ಡೆಲ್ಟಾ x ಸಣ್ಣದಾಗಿರುವಾಗ ನೀವು ಸಣ್ಣ ಏರಿಕೆ ಮಾಡಿದರೆ ಈ dy ಈ ಡೆಲ್ಟಾ y ಟರ್ಮ್ ಅನ್ನು ಚೆನ್ನಾಗಿ ಅಂದಾಜು ಮಾಡುತ್ತದೆ ಮತ್ತು ಅದು ಅಂಶದ ಸನಿಹದಲ್ಲಿ ಕನಿಷ್ಠ ಲೀನಿಯರ್ ಟರ್ಮ್ನಿಂದ ಅಂದಾಜು ಮಾಡಬಹುದುದೆಂದು ಸೂಚಿಸುತ್ತದೆ. ಈ ಫಂಕ್ಷನ್ನ ಡಿಫರೆನ್ಷಿಯೇಬಿಲಿಟಿಯನ್ನು ನಾವು ಪರೀಕ್ಷಿಸಬಹುದು. fx ಇದಕ್ಕೆ ಸಮವಾಗಿರುತ್ತದೆ x ಸ್ಕ್ವೇರ್ 1 ಪ್ಲಸ್ x ನ ಕ್ಯೂಬ್ ರೂಟ್ ಮೈನಸ್ 1 ಸಂಪೂರ್ಣ ಸ್ಕ್ವೇರ್ x ಇದು 1ಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಈ ಫಂಕ್ಷನ್ ನಾವು ಈ ಡೆಲ್ಟಾ y ಅನ್ನು ಈ ವ್ಯತ್ಯಾಸವಾಗಿ ತೆಗೆದುಕೊಂಡರೆ ಏಕೆಂದರೆ x 1ಕ್ಕೆ ಸಮವಾಗಿದೆ ಹಾಗಾಗಿ 1 ಪ್ಲಸ್ ಡೆಲ್ಟಾ x ಮೈನಸ್ f1 ಆದ್ದರಿಂದ 1 ಪ್ಲಸ್ ಡೆಲ್ಟಾ x ಇಲ್ಲಿ ಸಲ್ಲಿಸಿ. ಇದು 1 ಪ್ಲಸ್ನಂತೆ ಇರುತ್ತದೆ ಮತ್ತು ಇದು ಡೆಲ್ಟಾ x ಸ್ಕ್ವೇರ್ ಆಗುತ್ತದೆ ಮತ್ತು ಕ್ಯೂಬ್ ರೂಟ್ ಮೈನಸ್ f1 ಆಗಿರುತ್ತದೆ. ಆದ್ದರಿಂದ ನಾವು ಡೆಲ್ಟಾ x ನ ಘ ಕ್ಯೂಬ್ ರೂಟ್ ಅನ್ನು ಮಾತ್ರ ಪಡೆಯುತ್ತೇವೆ. ಮತ್ತು ಈಗ ಇಲ್ಲಿ ನಾವೀಗ ಮಾತನಾಡಿದಂತೆ ಈ ಕೋಎಫಿಷಿಯೆಂಟ್ ಇಲ್ಲಿರುವಂತೆ ಒಂದು ಸಂಖ್ಯೆ a ಅನ್ನು ಕಂಡುಹಿಡಿಯಲು ಸಾಧ್ಯವೇ ಎಂದು ಪರಿಶೀಲಿಸೋಣ. ಈ ಕೋಎಫಿಷಿಯೆಂಟ್ ಮತ್ತು ಲಿಮಿಟ್ ಸೊನ್ನೆಯಾಗಿದ್ದರೆ ನಾವು ಈ ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಎಂದು ಕರೆಯುತ್ತೇವೆ. ಆದ್ದರಿಂದ ನಾವು ಅಂತಹ a ಅನ್ನು ಕಂಡುಹಿಡಿಯಬಹುದೇ ಎಂದು ನೋಡೋಣ. ಆದ್ದರಿಂದ ಇಲ್ಲಿ ಈ ಕೋಎಫಿಷಿಯಂಟ್ dy ಎನ್ನುವುದು a ಇಂಟು ಡೆಲ್ಟಾ x ಓವರ್ ಡೆಲ್ಟಾ x ಆಗಿರುತ್ತದೆ. ಈ ಕೋಎಫಿಷಿಯಂಟ್ ಸೊನ್ನೆಯಾಗಿದ್ದರೆ ನಾವು ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಎಂದು ಕರೆಯುತ್ತೇವೆ ಮತ್ತು ನಾವು ಅಂತಹ a ಅನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ನಾವು ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಅಲ್ಲ ಎಂದು ಕರೆಯುತ್ತೇವೆ. ನಾವು ಈ ಕೋಎಫಿಷಿಯಂಟ್ ಅನ್ನು ಇಲ್ಲಿ ಡೆಲ್ಟಾ y ಮೈನಸ್ a ಡೆಲ್ಟಾ x ಓವರ್ ಡೆಲ್ಟಾ x ಎಂದು ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಈ ಡೆಲ್ಟಾ x ನಿಂದ ಭಾಗಿಸಬಹುದು ಹಾಗಾಗಿ ನಾವು a ಅನ್ನು ಪಡೆಯುತ್ತೇವೆ. ನೀವು ಡೆಲ್ಟಾ y ಓವರ್ ಡೆಲ್ಟಾ x ಅನ್ನು ಹೊಂದಿದ್ದೀರಿ. ಡೆಲ್ಟಾ y ಓವರ್ ಡೆಲ್ಟಾ x ಎಂದರೇನು? ಡೆಲ್ಟಾ y ಇಲ್ಲಿ ಕ್ಯೂಬ್ ರೂಟ್ ಡೆಲ್ಟಾ x ಸ್ಕ್ವೇರ್ ಆಗಿದೆ ಮತ್ತು ನಾವು ಈ ಡೆಲ್ಟಾ x ನಿಂದ ಭಾಗಿಸಿದಾಗ ಇಲ್ಲಿ ಅದರ ಘಾತ 2/3 ಆಗುತ್ತದೆ ಮತ್ತು ಇದು ಮೈನಸ್ ಆಗುತ್ತದೆ ಮತ್ತು ಇದನ್ನು ಕಂಪ್ಯೂಟ್ ಮಾಡೋಣ. ಈ ಟರ್ಮ್ ಡೆಲ್ಟಾ y ಓವರ್ ಡೆಲ್ಟಾ x ಟರ್ಮ್ ಡೆಲ್ಟಾ y ಎನ್ನುವುದು ಡೆಲ್ಟಾ x ರ ಘಾತ 2/3 ಆಗಿತ್ತು ಮತ್ತು ನಂತರ ನಾವು ಇಲ್ಲಿ ಡೆಲ್ಟಾ x ಅನ್ನು ಹೊಂದಿದ್ದೇವೆ. ಇದು ಡೆಲ್ಟಾ x ಘಾತ 2/3 ಮೈನಸ್ 1 ಡೆಲ್ಟಾ x ಘಾತ ಮೈನಸ್ 1/3. ಆದ್ದರಿಂದ ಮೈನಸ್ a ಇಲ್ಲಿ ಇರುತ್ತದೆ ಈ ಸಂದರ್ಭದಲ್ಲಿ. ಮತ್ತು ನಾವು ಏನು ವೀಕ್ಷಿಸಿದ್ದೇವೆಂದರೆ ಇಲ್ಲಿ ಡೆಲ್ಟಾ x ಬಲಭಾಗದಿಂದ 0ಗೆ ಸಮೀಪಿಸುತ್ತಿರುವಾಗ ಈ ಫಂಕ್ಷನ್ ಪ್ಲಸ್ ಇನ್ಫಿನಿಟಿಗೆ ಸಮೀಪಿಸುತ್ತಿದೆ. ಉದಾಹರಣೆಗೆ ಡೆಲ್ಟಾ x ಪಾಸಿಟಿವ್ ಆಗಿದೆ ಅಥವಾ ನಾವು ಡೆಲ್ಟಾ x ಅನ್ನು ಎಡಭಾಗದಿಂದ ಸಮೀಪಿಸುತ್ತಿದ್ದು ಈ ಡೆಲ್ಟಾ x ನೆಗೆಟಿವ್ ಮತ್ತು 0ಯನ್ನು ಸಮೀಪಿಸುತ್ತಿರುವಾಗ ಇದು ಮೈನಸ್ ಇನ್ಫಿನಿಟಿಗೆ ಸಮೀಪಿಸುತ್ತಿದೆ. ಆ ಸಂದರ್ಭದಲ್ಲಿ ಡೆಲ್ಟಾ x ಬಲಭಾಗದಿಂದ ಸಮೀಪಿಸಿದಾಗ ನಾವು ಆಯ್ಕೆ ಮಾಡಿದ ಈ ಲಿಮಿಟ್ ಯಾವುದೇ ಆಗಿರಲಿ ಇದು ಪ್ಲಸ್ ಇನ್ಫಿನಿಟಿ ಆಗುತ್ತದೆ. ಡೆಲ್ಟಾ x ಎಡಭಾಗದಿಂದ ಸಮೀಪಿಸಿದಾಗ ಇದು ಮೈನಸ್ ಇನ್ಫಿನಿಟಿ ಆಗುತ್ತದೆ. ಹಾಗಾಗಿ ಇದರ ಅರ್ಥವೇನೆಂದರೆ ನಾವು ಅಂತಹ ಕಾನ್ಸ್ಟೆಂಟ್ ಅನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ಅಂಶವು ಒಂದು ಫೈನೈಟ್ ಲಿಮಿಟ್ ಅನ್ನು ಕ್ಷಮಿಸಿ 0 ಲಿಮಿಟ್ ಅನ್ನು ಹೊಂದಿದೆ. ಇದು ಡಿಫರೆನ್ಷಿಯೇಬಿಲಿಟಿಗೆ 0 ನಾವು ಅಂತಹ ಸೀಮಿತ ಸಂಖ್ಯೆಯನ್ನು ಹೊಂದಿಲ್ಲ. ಆದ್ದರಿಂದ ಈ ಅಂಶವು 0 ಲಿಮಿಟ್ ಅನ್ನು ಹೊಂದಿದೆ ಏಕೆಂದರೆ ಡೆಲ್ಟಾ x 0ಯನ್ನು ಸಮೀಪಿಸುತ್ತದೆ. ಆದ್ದರಿಂದ ಈ ಲಿಮಿಟ್ ವಾಸ್ತವವಾಗಿ ಎಕ್ಸಿಸ್ಟ್ ಇಲ್ಲ. ಈ ಸಂದರ್ಭದಲ್ಲಿ ಫಂಕ್ಷನ್ x ನಲ್ಲಿ ಡಿಫರೆನ್ಷಿಯೇಬಲ್ ಅಲ್ಲ. ಆದ್ದರಿಂದ ಕನ್ಕ್ಲೂಷನ್ಗೆ ಬರುವುದಾದರೆ ಡೆಲ್ಟಾ y ಅನ್ನು ಈ ಈಕ್ವೇಶನ್ a ಡೆಲ್ಟಾ x ಪ್ಲಸ್ ಎಪ್ಸಿಲಾನ್ ಡೆಲ್ಟಾ x ಟರ್ಮ್ಸ್ ನಲ್ಲಿ ಬರೆಯಬಹುದಾದರೆ ಈ ಫಂಕ್ಷನ್ ಅನ್ನು ಡಿಫರೆನ್ಷಿಯೇಬಲ್ ಎಂದು ಕರೆಯಲಾಗುತ್ತದೆಂದು ನಾವು ನೋಡಿದ್ದೇವೆ. a ಡೆಲ್ಟಾ x ನಿಂದ ಇಂಡಿಪೆಂಡೆಂಟ್ ಆಗಿದೆ ಮತ್ತು ಎಪ್ಸಿಲಾನ್ ಡೆಲ್ಟಾ x ನ ಫಂಕ್ಷನ್ ಆಗಿದೆ. ಎಪ್ಸಿಲಾನ್ ಗೋಸ್ ಟು 0 ಏಕೆಂದರೆ ಡೆಲ್ಟಾ ಗೋಸ್ ಟು 0 ಇದು ನಾವು ಚರ್ಚಿಸಿದ ಒಂದು ವ್ಯಾಖ್ಯಾನವಾಗಿದೆ. ಮತ್ತು ಈ ಟರ್ಮ್ ಡೆಲ್ಟಾ x ಅನ್ನು y ನ ಈ ಪಾಯಿಂಟ್ನಲ್ಲಿ x y ನ ಒಟ್ಟು ಡಿಫರೆನ್ಷಿಯಲ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಡೆಲ್ಟಾ y ನಿಂದ ಸೂಚಿಸಲಾಗುತ್ತದೆ ಮತ್ತು a ನ ವ್ಯಾಲ್ಯೂ x ನಲ್ಲಿ f ನ ಡೆರಿವೇಟಿವ್ಸ್ ಆಗಿದೆ ಮತ್ತೆ a ಫಂಕ್ಷನ್ y fx ಡಿಫರೆನ್ಷಿಯೇಬಲ್ಗೆ ಸಮವಾಗಿದೆ ಎಂದು ಹೇಳುತ್ತೇವೆ. ಈ ಅಂಶವು ಎಕ್ಸಿಸ್ಟ್ ಆಗಿದ್ದರೆ ಅದನ್ನು ನಾವು ಡೆರಿವೇಟಿವ್ಸ್ ಎಂದು ಕರೆಯುತ್ತೇವೆ. ಆದರೆ ಎರಡೂ ವ್ಯಾಖ್ಯಾನಗಳು ಸಮಾನವಾಗಿದ್ದವೆಂದು ನಾವು ನೋಡಿದ್ದೇವೆ. ಮತ್ತು ನಾವು ಈಗ ಅರಿತುಕೊಂಡಿದ್ದೇನೆಂದರೆ ಡಿಫರೆನ್ಷಿಯಲ್ dy f ಪ್ರೈಮ್ dx ಗೆ ಸಮವಾಗಿದೆ. ಅದು ಕೇವಲ f ಪ್ರೈಮ್ಗೆ ನೊಟೇಶನ್ ಮಾತ್ರವಲ್ಲ, ಎರಡು ಡಿಫರೆನ್ಷಿಯಲ್ ನ ಅನುಪಾತವಾಗಿದೆ.
dy f ಪ್ರೈಮ್ ಇಂಟು dx ಆಗಿರುವುದರಿಂದ ಈ dy ಮತ್ತು dx ಅನ್ನು ಪ್ರತ್ಯೇಕವಾಗಿ ಬರೆಯುವುದು ಅರ್ಥಪೂರ್ಣವಾಗಿದೆ ಮತ್ತು ನಾವು ಸಹ ಬಳಸುತ್ತೇವೆ. ಈಗ ಮುಂದಿನ ಲೆಕ್ಚರ್ ಎರಡು ಫಂಕ್ಷನ್ಗಳ ಡಿಫರೆನ್ಷಿಯಬಿಲಿಟಿಯ ಕುರಿತಾಗಿರುತ್ತದೆ ಮತ್ತು ಅತಿ ಮುಖ್ಯವಾದುದೇನೆಂದರೆ ಒಂದು ವೇರಿಯೇಬಲ್ನ ಫಂಕ್ಷನ್. ಈ ಡಿಫರೆನ್ಷಿಯಬಿಲಿಟಿಯನ್ನು ನಾವು ಮೊದಲು ಅರ್ಥಮಾಡಿಕೊಂಡಿದ್ದೇವೆ, ಮುಖ್ಯವಾಗಿ ಡೆರಿವೇಟಿವ್ಸ್ ಅನ್ನು ಹೊಂದಿರುವ ಮೂರು ಪರಿಕಲ್ಪನೆಗಳು ಮತ್ತು ನಂತರ ಈ ಲೀನಿಯರ್ ಈಕ್ವೇಶನ್ ಮತ್ತು ಸೊನ್ನೆಯ ಲಿಮಿಟ್ ನಮಗೆ ಡಿಫರೆನ್ಷಿಯಬಿಲಿಟಿಯನ್ನು ನೀಡುತ್ತದೆ. ಎರಡು ವೇರಿಯೇಬಲ್ಗಳ ಸಂದರ್ಭದಲ್ಲಿ ಕೇವಲ ಎರಡು x ಗೆ ಸಂಬಂಧಿಸಿದ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ಎರಡು y ಗೆ ಸಂಬಂಧಿಸಿದ ಪಾರ್ಷಿಯಲ್ ಡಿರೈವೇಟಿವ್ ಇದ್ದರೆ ಅದು ಸಹಾಯ ಮಾಡುವುದಿಲ್ಲ ಅಥವಾ ಡಿಫರೆನ್ಷಿಯಬಿಲಿಟಿಗೆ ಸಮನಾಗಿರುವುದಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಡಿಫರೆನ್ಷಿಯಬಿಲಿಟಿಯು ಕೇವಲ ಪಾರ್ಷಿಯಲ್ ಡೆರಿವೇಟಿವ್ಸ್ ಹೊಂದಿರುವುದಕ್ಕಿಂತ ವಿಭಿನ್ನ ಪರಿಕಲ್ಪನೆಯಾಗಿದೆ. ಒಂದು ವೇರಿಯೇಬಲ್ ಆಗಿದ್ದರೆ ನಾವು ಫಂಕ್ಷನ್ನ ಡೆರಿವೇಟಿವ್ ಅನ್ನು ಹೊಂದಿದ್ದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರುತ್ತದೆ ಅಥವಾ ಇತರ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದು ಮುಂದಿನ ಲೆಕ್ಚರ್ನಲ್ಲಿರುತ್ತದೆ. ಮತ್ತು ಇವು ಈ ಲೆಕ್ಚರ್ ಅನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು. ತುಂಬಾ ಧನ್ಯವಾದಗಳು.